Hi, my dear students. Welcome back to my channel. So, welcome back to SSLC Science Final Examination Revision Video Series. So, ಈ ಒಂದು ಕ್ಲಾಸ್ ಅಲ್ಲಿ ನಾನು ನಿಮ್ಮ ಜೊತೆ ಒಂದು ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. So, this question paper will actually enhance your confidence level. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಎನ್ಹಾನ್ಸ್ ಮಾಡುತ್ತೆ. ಹೇಗೆ ಮ್ಯಾಮ್? ಸಿ ಆಲ್ರೆಡಿ ನೀವು ಎಲ್ಲ ಕಾನ್ಸೆಪ್ಟ್ಸ್ಗೂ ಪ್ರಿಪೇರ್ ಆಗಿದ್ದೀರಾ. ಸರ್ಟನ್ ಕಾನ್ಸೆಪ್ಟ್ ಮೇ ಬಿ ಲೆಫ್ಟ್ ಓವರ್, ಬಟ್ ಈಗ ಈ ಕ್ವೆಶ್ಚನ್ ಪೇಪರ್ ನ ನಾನು ಓದ್ತಾ ಬರ್ತೀನಿ ಕ್ವೆಶನ್ಸ್, ದೇರ್ ಬೈ ಜಸ್ಟ್ ಒಂದೆರಡು ಸೆಕೆಂಡ್ ಡ್ರಾಪ್ ಮಾಡಿ ನಾನು ನಿಮ್ಗೆ ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಹಾಗೆ ಸೊ ಬೈ ದ ಟೈಮ್ ಐ ಸೇ ದ ಆನ್ಸರ್, ನಿಮ್ಗೆ ಈ ಕ್ವೆಶನ್ ಅರ್ಥ ಆಗಿ ಆನ್ಸರ್ಸ್ ನನಗೆ ಗೊತ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಬಂದ್ರೆ ಡೆಫಿನೆಟ್ಲಿ ನೀವು ನಾಳೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ತೀರಾ. ಥಿಂಕ್ ದಟ್ ದಿಸ್ ಈಸ್ ಓನ್ಲಿ ಯೋರ್ ಕ್ವೆಶ್ಚನ್ ಪೇಪರ್ ಫಾರ್ ಟುಮಾರೋ. ಜಸ್ಟ್ ಥಿಂಕ್ ಅಂಡ್ ನೆಕ್ಸ್ಟ್ ನೀವೇನ್ ಮಾಡಿ, ಈ ಕ್ವೆಶ್ಚನ್ ಪೇಪರ್ ನ ಆನ್ಸರ್ ಮಾಡಕ್ಕೆ ಈಗ ನನ್ನ ಜೊತೆನೆ ಟ್ರೈ ಮಾಡಿ. ಸೊ ಕಾನ್ಸೆಪ್ಟ್ಸ್ ಯಾವ್ದು ಗೊತ್ತಿದೆ, ಇನ್ನು ನನಗೆ ಏನ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಪೇಪರ್ ನ ಸಾಲ್ವ್ ಮಾಡೋದ್ರಿಂದ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಈಗ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಪೇಪರ್ ನ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಪಾರ್ಟ್ ಅನ್ನ ನಾನ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂಡ್ ಫಿಸಿಕ್ಸ್ ಪಾರ್ಟ್ ಅನ್ನ ದೀಪಾ ಮೇಡಮ್ ಸಾಲ್ವ್ ಮಾಡ್ತಾರೆ. ಸೊ ಸಾಲ್ವ್ ಮಾಡಿರುವಂತ ಲಿಂಕ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವೆಶನ್ ಏನು ಅಂತ ನೋಡಿ. The raw material that is not used in the preparation of baking soda. Options ನೋಡಿ, ammonia, sodium chloride, carbon dioxide and sodium hydroxide. So ಈ ನಾಲ್ಕು ನಾನು ನೋಡಿದಾಗ ನಿಮ್ಗೆ ಬೇಕಿಂಗ್ ಸೋಡಾನ ಮಾಡಕ್ಕೆ ವಿ ನೀಡ್ ಅಮೋನಿಯಾ ಬೇಕು, ಸೋಡಿಯಂ ಕ್ಲೋರೈಡ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು ಅಲಾಂಗ್ ವಿತ್ ದ ವಾಟರ್. ಇದಿಷ್ಟು ಇದ್ರೆ ಮಾತ್ರ ನಾವು ಬೇಕಿಂಗ್ ಸೋಡಾನ ಮಾಡಕ್ಕೆ ಸಾಧ್ಯ. ಬಟ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ನಾಟ್ ನೀಡೆಡ್ ಫಾರ್ ಅಸ್ ಟು ಮ್ಯಾನುಫ್ಯಾಕ್ಚರ್ ಬೇಕಿಂಗ್ ಸೋಡಾ. ಯಾವುದು ಬೇಡ ಅಂತ ಕೇಳ್ತಾ ಇದ್ದಾರೆ, ವಿಚ್ ರಾ ಮೆಟೀರಿಯಲ್ ಇಸ್ ನಾಟ್ ಯೂಸ್ಡ್. ಸೊ ದ ರೈಟ್ ಆನ್ಸರ್ ಏನಾಗಿದೆ ಈಗ? ಆಪ್ಷನ್ ಡಿ ಆಗಿದೆ. ಓಕೆ, ನಿಮ್ಗೂ ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್, ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ದಟ್ ಶೋಸ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಹ್ಯಾಲೋಜನ್ ಅಂಡ್ ಆಲ್ಕಲಿ ಮೆಟಲ್. ಈ ಆಪ್ಷನ್ಸ್ ನೋಡಿ, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್ ಅಂಡ್ ಕ್ಸೆನಾನ್. ಸೊ ಹ್ಯಾಲೋಜನ್ ಅಂಡ್ ಆಲ್ಕಲಿ ಈ ಎರಡೂ ಪ್ರಾಪರ್ಟಿಯನ್ನ ತೋರಿಸುವಂತ ಎಲಿಮೆಂಟ್ ಯಾವುದು ಅಂತ ನೀವು ಹೇಳ್ಬೇಕಾಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇದನ್ನ ನಾನು ಸಾಕಷ್ಟು ಸರಿ ಡಿಸ್ಕಸ್ ಕೂಡ ಮಾಡಿದೀನಿ. ಸಿ ದ ರೈಟ್ ಆನ್ಸರ್ ಹಿಯರ್ ಈಸ್, ಗೊತ್ತಾಗಿದೆ ಅನ್ಕೋತೀನಿ, ಇಟ್ ಇಸ್ ಆಪ್ಷನ್ ಸಿ, ಹೈಡ್ರೋಜನ್. ಹೈಡ್ರೋಜನ್ಗೆ ಹ್ಯಾಲೋಜನ್ ಪ್ರಾಪರ್ಟಿನೂ ಇದೆ, ಆಲ್ಕಲಿ ಪ್ರಾಪರ್ಟಿನೂ ಇದೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಟೂ ಹೈಡ್ರೋಜನ್ ಆಟಮ್ಸ್ ಆಫ್ ಅ ಪ್ರೋಪೇನ್ ಆರ್ ರಿಪ್ಲೇಸ್ಡ್ ಬೈ ಅನ್ ಆಕ್ಸಿಜನ್ ಫ್ರಮ್ ದ ಸೆಕೆಂಡ್ ಕಾರ್ಬನ್ ಆಟಮ್, ದೆನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಒಬ್ಟೈನ್ಡ್ ಈಸ್. ಸ್ವಲ್ಪ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ? ಇಫ್ ಟೂ ಹೈಡ್ರೋಜನ್ ಆಟಮ್ಸ್ ಆಫ್ ಅ ಪ್ರೋಪೇನ್. ಸೊ ಪ್ರೋಪೇನ್ಗೆ ಏನಾಗಿರುತ್ತೆ? 3 ಕಾರ್ಬನ್ ಆಟಮ್ಸ್ ಇರುತ್ತೆ. ಸೊ ಪ್ರೋಪ್ 3 ಕಾರ್ಬನ್, ಏನ್ ಅಂದ್ರೆ ಏನಾಗಿರುತ್ತೆ? ಸಿಂಗಲ್ ಬಾಂಡ್. ನೋಡಿ ಪ್ರೋಪೇನ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಏನ್ ಹೇಳ್ತಾ ಇದ್ದಾರೆ? 2 ಹೈಡ್ರೋಜನ್ ಆಟಮ್ಸ್ ಆಫ್ ಪ್ರೋಪೇನ್ ಆರ್ ರೀಪ್ಲೇಸ್ಡ್ ಬೈ ಅನ್ ಆಕ್ಸಿಜನ್ ಫ್ರಮ್ ದ ಸೆಕೆಂಡ್ ಕಾರ್ಬನ್. ಅಂದ್ರೆ ಸೆಕೆಂಡ್ ಕಾರ್ಬನ್ ನಲ್ಲಿರುವಂತ 2 ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿ ಏನ್ ಮಾಡಿ ಒಂದು ಆಕ್ಸಿಜನ್ ಅನ್ನ ಅಟ್ಯಾಚ್ ಮಾಡಿದ್ರೆ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ವೆರಿ ಸಿಂಪಲ್. ಏನಿದೆ? 3 ಕಾರ್ಬನ್ ಇದೆ. 3 ಕಾರ್ಬನ್ ಆದ್ರೆ ಏನಾಗುತ್ತೆ? C3. ಎಷ್ಟು ಹೈಡ್ರೋಜನ್ ಇದೆ ನೋಡಿ? 1 2 3 ಅಂಡ್ 4 5 6 ಹೈಡ್ರೋಜನ್ ಇದೆ. ಸೊ H6 ಅಂಡ್ ಇಲ್ಲಿ ನಮ್ಮ ಫಂಕ್ಷನಲ್ ಗ್ರೂಪ್ ಕೀಟೋನ್ O ಇದೆ. C ಡಬಲ್ ಬಾಂಡ್ O ಗೆ C ನ ಇಲ್ಲೇ ಕನ್ಸಿಡರ್ ಮಾಡಿದೀನಿ. ಫಾರ್ಮುಲಾ ಏನಾಗುತ್ತೆ? C3H6O. ನೋಡಿ ಈ ರೀತಿ ಪ್ರಶ್ನೆಗಳು ಬಂದ್ರೆ ಕಷ್ಟ ಇದೆ ಅಂತ ಜಸ್ಟ್ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಬಹುದು. ಸೊ ಕ್ಲಿಯರ್ ಆಗಿ ಇನ್ನೊಂದೆರಡು ಸಲ ಪ್ರಶ್ನೆನ ಓದಿ, ಅರ್ಥ ಆಗುತ್ತೆ. ಓಕೆ, ರೈಟ್ ಆನ್ಸರ್ ಇಸ್ C3H6O. ನೆಕ್ಸ್ಟ್ ಕ್ವಶನ್, ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬೆನ್ಝೀನ್, ಬ್ಯೂಟೇನ್, ಸೈಕ್ಲೋಹೆಕ್ಸೇನ್. ಇದನ್ನ ಫ್ರೀಕ್ವೆಂಟ್ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ನಿಮ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ವಿತೌಟ್ ಸ್ಕಿಪ್ಪಿಂಗ್ ಈ ಎಲ್ಲಾ ಫಾರ್ಮುಲಾಸ್ ನ ಅಂದ್ರೆ ಸ್ಟ್ರಕ್ಚರಲ್ ಫಾರ್ಮುಲಾಸ್ ನ ಕಲ್ತ್ಕೊಳ್ಳಿ. ಸೊ ಬೆನ್ಝೀನ್ ಅಂದ್ರೆ ಏನಾಗುತ್ತೆ? 6 ಕಾರ್ಬನ್ ಆಟಮ್ಸ್ ಇರುತ್ತೆ. ಆಲ್ಟರ್ನೇಟ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇರುತ್ತೆ. ಅಂಡ್ ಎವ್ರಿ ಕಾರ್ಬನ್ ಸುತ್ತ ನೆನಪಿರಬೇಕು 4 ಬಾಂಡ್ಸ್ ಇರುತ್ತೆ. ಆಲ್ರೆಡಿ ಈಗ 3 ಬಾಂಡ್ಸ್ ಕಂಪ್ಲೀಟ್ ಆಗಿರೋದ್ರಿಂದ 1 ಬಾಂಡ್ ಲೆಫ್ಟ್ ಟು ರೈಟ್ ದ ಹೈಡ್ರೋಜನ್. ನೋಡಿ ಈ ರೀತಿ ಬರ್ದು ಹೈಡ್ರೋಜನ್ ಇಂದ ಫಿಲ್ ಮಾಡಿದ್ರೆ ಬೆನ್ಝೀನ್ ಡನ್. ನೆಕ್ಸ್ಟ್ ನಮ್ಗಿರುವಂತದ್ದು ಬ್ಯೂಟೇನ್. ಬ್ಯೂಟ್ ನಾನು ನಿಮ್ಗೆ ನೆನೆ ಕ್ಲಾಸ್ ಅಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಬ್ಯೂಟ್ ಅಂದ್ರೆ 4 ಕಾರ್ಬನ್. ಏನ್ ಅಂದ್ರೆ ಏನು? ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಕಾರ್ಬನ್ ಆಟಮ್. ಸೊ ರಿಮೈನಿಂಗ್ ಕಾರ್ಬನ್ ಎಲ್ಲ ಏನ್ ಮಾಡಿ ನಾವು ಕಂಪ್ಲೀಟ್ ವಿತ್ ದ ಹೈಡ್ರೋಜನ್ ಆಟಮ್. ಇದು ಬ್ಯೂಟೇನ್ ನ ಸ್ಟ್ರಕ್ಚರ್. ನೆಕ್ಸ್ಟ್ ಸೈಕ್ಲೋಹೆಕ್ಸೇನ್ ಹೆಂಗ್ ಬರೀತೀರಾ? ಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಹೆಕ್ಸ್ 6 ಕಾರ್ಬನ್ ಇರುತ್ತೆ. ಏನ್ ಸಿಂಗಲ್ ಬಾಂಡ್ ಇರುತ್ತೆ. ಈ ರೀತಿ ರೆಪ್ರೆಸೆಂಟ್ ಮಾಡಿ. ಸೈಕ್ಲೋ 6 ಕಾರ್ಬನ್ ಅನ್ನ ಸೈಕ್ಲಿಕ್ ಸ್ಟ್ರಕ್ಚರ್ ನಲ್ಲಿ ಬರಿಬೇಕು. ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ 6 ಕಾರ್ಬನ್. ಏನ್ ಅಂದ್ರೆ ಸಿಂಗಲ್ ಬಾಂಡ್ ಇರುತ್ತೆ ಕಾರ್ಬನ್ ಅಂಡ್ ಕಾರ್ಬನ್ ಮಧ್ಯೆ.
ಓಕೆನಾ. ಸೊ ಎವ್ರಿ ಕಾರ್ಬನ್ ಈಗ ಆಲ್ರೆಡಿ 2 ಬಾಂಡ್ಸ್ ಸರೌಂಡ್ ಆಗಿದೆ, ಲೆಫ್ಟ್ ವಿತ್ ಅನದರ್ 2 ಸೊ ಈ ರೀತಿ ಬರೆದು ಎರಡೆರಡು ಹೈಡ್ರೋಜನ್ ಅನ್ನು ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಸೈಕ್ಲೋಹೆಕ್ಸಿನ್ ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ಎನಿ ಒನ್ ಮೆಟಲ್ ದಟ್ ವಿಲ್ ನೈದರ್ ರಿಯಾಕ್ಟ್ ವಿತ್ ದ ಕೋಲ್ಡ್ ವಾಟರ್ nor with the hot water but it will react with the heated steam to liberate the hydrogen gas. ಆಕ್ಷನ್ ಆಫ್ ಸ್ಟೀಮ್ ಅಲ್ಲಿ ತಿಳ್ಕೊಂಡಿದ್ದೀರಾ ನೀವು. ಯಾವ್ದಾದ್ರು ಒಂದು ಮೆಟಲ್ ಅನ್ನ ಹೇಳ್ಬಹುದು ನೀವು ಸ್ಟೀಮ್ ಜೊತೆ ರಿಯಾಕ್ಟ್ ಆಗೋದು. ನಾವು ಲೆಟ್ ಮಿ ಟೇಕ್ ಐರನ್. ಐರನ್ ಅನ್ನ ತಗೊಳ್ಳೋಣ. ಸಿ ದಿಸ್ ಐರನ್ ಏನಾಗುತ್ತೆ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ಕೋಲ್ಡ್ ವಾಟರ್ ನಾರ್ ರಿಯಾಕ್ಟ್ ವಿತ್ ದ ಹಾಟ್ ವಾಟರ್ ಬಟ್ ಇಟ್ ವಿಲ್ ರಿಯಾಕ್ಟ್ ವಿತ್ ದ ಸ್ಟೀಮ್. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಅಪಾರಚಸ್ ಟು ಶೋ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ನ ಬರೆಯೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ ನೋಡಿ. ಅಂಡ್ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎಲೆಕ್ಟ್ರಾಲಿಸಿಸ್ ಅನ್ನೋ ಹಾಫ್ ವರ್ಡ್ ಮಾತ್ರ ಓದ್ಕೊಳ್ತಾರೆ, ಮುಂದೆ ಓದಲ್ಲ. ಅದು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂತ ಓದಷ್ಟು ಪೇಷನ್ಸ್ ಇರಲ್ಲ. ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಕೇಳ್ತಾ ಇದ್ದಾರೆ, ಫಸ್ಟ್ ಲೆಸನ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಸಿಂಪಲ್. ನಾನು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲಾ ಕಡೆ ಕೂಡ ಈ ಕ್ವಶನ್ ಅನ್ನ ಮೆನ್ಷನ್ ಮಾಡಿದೀನಿ. ವಾಟ್ ಈಸ್ rancidity? ಮೆನ್ಷನ್ ಎನಿ ಒನ್ ಮೆಥಡ್ ಟು ಪ್ರಿವೆಂಟ್ ದ rancidity ಅಂತ ಇದೆ. ಸೊ rancidity ಅಂದ್ರೆ ಏನು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. when fats and oils get oxidized it results in bad smell and bad taste. when fats and oils are oxidized it results in bad smell and bad taste. ಇದನ್ನ ಬರೆಯೋದ್ರಿಂದ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್, ಮೆನ್ಷನ್ ಎನಿ ಒನ್ ಮೆಥಡ್ ಟು ಪ್ರಿವೆಂಟ್ ದ rancidity. ಸೊ rancidity ನ ಪ್ರಿವೆಂಟ್ ಮಾಡಕ್ಕೆ 4 ಮೆಥಡ್ಸ್ ಇದೆ. ಯಾವ್ದಾದ್ರು ಒಂದು ಮೆಥಡ್ ಅನ್ನ ಬರೀರಿ. ಕೀಪಿಂಗ್ ದ ಫುಡ್ ಇನ್ ದ ರೆಫ್ರಿಜರೇಟರ್ ಆರ್ ಇನ್ ದ ಏರ್ ಟೈಟ್ ಕಂಟೈನರ್ ಆರ್ ಫ್ಲಶಿಂಗ್ ದ ನೈಟ್ರೋಜನ್ ಗ್ಯಾಸ್, ಆಡಿಂಗ್ ದ ಆಂಟಿ ಆಕ್ಸಿಡೆಂಟ್ಸ್. 4 ನಿಮ್ಗೆ ಮೆಥಡ್ ಇದೆ. ಎನಿ ಒನ್ ಮೆಥಡ್ ಅನ್ನ ಬರೆಯೋದ್ರಿಂದ 1 ಮಾರ್ಕ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಆಸ್ ಒನ್ ಮೆಥಡ್. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್, 20 ml of water and 10 ml of hydrochloric acids are to be mixed in a beaker. ಏನ್ ಕೇಳ್ತಾ ಇದಾರೆ ನಾನು ಹೇಳಿದೀನಿ. ಈ ರೀತಿ ಪ್ರಶ್ನೆಗಳನ್ನ ಬಂದಾಗ ಜಸ್ಟ್ ಒಂದ್ ಪೆನ್ಸಿಲ್ ತಗೊಂಡು ಅನಲೈಸ್ ಮಾಡ್ಕೊಳ್ಳಿ. 20 ml ಆಫ್ ವಾಟರ್ ತಗೊಳಕ್ ಹೇಳಿದ್ದಾರೆ, 20 ml ಆಫ್ ವಾಟರ್ ನ ತಗೊಳಕ್ ಹೇಳಿದ್ದಾರೆ. ಅಂಡ್ ಏನ್ ಹೇಳಿದ್ದಾರೆ, 10 ml ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ನ ತಗೊಳಕ್ ಹೇಳಿದ್ದಾರೆ. ಟು ಬಿ ಮಿಕ್ಸ್ಡ್ ಇನ್ ದ ಬೀಕರ್. ಟೇಕ್ ದ ಮೆಥಡ್ ದಟ್ ಶುಡ್ ಬಿ ಫಾಲೋಡ್ ವಿತ್ ದ ರೀಸನ್. ಅಂದ್ರೆ ಈಗ ವಾಟರ್ ಮತ್ತೆ HCl ತಗೊಂಡಿದ್ದಾರೆ, ಯಾವ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು, ರೀಸನ್ ಕೊಡಿ ಅಂತ ಕೇಳ್ತಾ ಇದಾರೆ. ಸೊ ಡೈಲ್ಯೂಷನ್ ತುಂಬಾ ಫ್ರೀಕ್ವೆಂಟ್ ಆಗಿ ಹೇಳಿದೀನಿ ಈ ಕ್ವಶನ್ ಬಗ್ಗೆ ನಾನು ನಿಮ್ಗೆ. ಸೊ ಏನ್ ಮಾಡ್ಬೇಕು, ನಿಮ್ಗೆ ಐಡಿಯಾ ಬಂದಿದೆ ಅನ್ಕೋತೀನಿ. ಆನ್ಸರ್ ಏನ್ ಬರಿಬೇಕಂತ. ಇಟ್ ಇಸ್ ಆಲ್ವೇಸ್ ಸಜೆಸ್ಟೆಡ್ ಟು ಆಡ್ ದ ಆಸಿಡ್ ಟು ವಾಟರ್ ಡ್ರಾಪ್ ಬೈ ಡ್ರಾಪ್. ನೀವೇನ್ ಮಾಡ್ಬೇಕು, ಯಾವಾಗ್ಲೂ ಕೂಡ ಆಸಿಡ್ ಅನ್ನ ವಾಟರ್ಗೆ ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡ್ಬೇಕು. ಓಕೆ, ಯಾಕೆಂದ್ರೆ ಸೊ ಡೈಲ್ಯೂಷನ್ ಇಸ್ ಅನ್ ಹೈಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ಡೈಲ್ಯೂಷನ್ ಅನ್ನೋದು ಹೈಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ನೀವೇನ್ ಮಾಡ್ಬೇಕು, ಆಸಿಡ್ ಅನ್ನ ವಾಟರ್ಗೆ ಡ್ರಾಪ್ ಬೈ ಡ್ರಾಪ್ ಆಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಆಸಿಡ್ ಡೈಲ್ಯೂಟ್ ಆಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ವಾಟರ್ನೇ ಆಸಿಡ್ಗೆ ಆಡ್ ಮಾಡಿದ್ರೆ ಏನಾಗುತ್ತೆ, ಸ್ಪ್ಲಾಶ್ ಆಗುತ್ತೆ. ಡ್ಯೂ ಟು ಲೋಕಲ್ ಹೀಟಿಂಗು ಬೀಕರ್ ಬ್ಲಾಸ್ಟ್ ಆಗುತ್ತೆ ಅಥವಾ ಬ್ರೇಕ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ ನಿಮ್ಗೆ ಆನ್ಸರ್ ಗೊತ್ತಿದೆ, ಸೊ ಬರೀರಿ. ವಾಟ್ ಈಸ್ ದಿಸ್ ಪ್ರೋಸೆಸ್ ನೋನ್ ಆಸ್? ದ ಪ್ರೋಸೆಸ್ ಇಸ್ ನೋನ್ ಆಸ್ ಡೈಲ್ಯೂಷನ್. ಡೈಲ್ಯೂಷನ್, ಓಕೆನಾ. ನೆಕ್ಸ್ಟ್, ಒಂದ್ ವೇಳೆ ಈ ಪ್ರಶ್ನೆನ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಅಟೆಂಡ್ ದಿಸ್. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ಇದನ್ನೆಲ್ಲ ನಾನು ನಿಮ್ಗೆ ಫ್ರೀಕ್ವೆಂಟ್ ಆಗಿ ಇಷ್ಟು ದಿನದಿಂದ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು? ಸೊ ನಿಮ್ಗೆ ಗೊತ್ತು. ಸೊ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಸಿ ದ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಅಂತ ಹೇಳ್ತೀನಿ. ಓಕೆ, ದ ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಅಂತ ಹೇಳಿದ್ರೆ ಅದನ್ನೇ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳೋದು. ಹೌ ಮೆನಿ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಜಿಪ್ಸಮ್? ಜಿಪ್ಸಮ್ ಫಾರ್ಮುಲಾ ಏನು ಗೊತ್ತಿದ್ಯಾ? ನೆನಪಿದೆ ಅನ್ಕೋತೀನಿ. CaSO4 2H2O is the formula of gypsum. ಸೊ ಏನ್ ಕೇಳ್ತಾ ಇದಾರೆ, ಹೌ ಮೆನಿ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಜಿಪ್ಸಮ್ ಅಂತ ಕೇಳ್ತಾ ಇದಾರೆ. ಜಿಪ್ಸಮ್ ಅಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆ? 2 ವಾಟರ್ ಮಾಲಿಕ್ಯೂಲ್ಸ್ ಇದೆ. ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ? ನೋಡಿ, ಕೆಮಿಕಲ್ ಫಾರ್ಮುಲಾ ಕೂಡ ಇಲ್ಲಿ ಬರ್ದಿದ್ದೀನಿ ನಾನು. ಫಸ್ಟ್ ನೀವು ಬರಿಬೇಕು ಹೌ ಮೆನಿ ವಾಟರ್ ಮಾಲಿಕ್ಯೂಲ್ಸ್. ಸೊ 2 ವಾಟರ್ ಮಾಲಿಕ್ಯೂಲ್ಸ್ ಅಂಡ್ ಕೆಮಿಕಲ್ ಫಾರ್ಮುಲಾ CaSO4 2H2O ಅಂತ ಬರೀತೀರಾ. ಓಕೆ, ಕ್ಲಿಯರ್ ಆಯ್ತಲ್ಲ? The next question, write a balanced chemical equation for the thermit reaction ಅಂತ ಇದೆ. ನೋಡಿ, thermit process ತುಂಬಾ ಇಂಪಾರ್ಟೆಂಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇಂದ. ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಅಂತ ಕೂಡ ಕೇಳ್ತಾ ಇದ್ದಾರೆ. ಥರ್ಮಿಟ್ ರಿಯಾಕ್ಷನ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸಿ, ಇಟ್ ಇಸ್ ದ ರಿಯಾಕ್ಷನ್ ಬಿಟ್ವೀನ್ ದ ಐರನ್ ಆಕ್ಸೈಡ್ Fe2O3 ಜೊತೆಗೆ ಏನಾಗುತ್ತೆ, ಅಲ್ಯೂಮಿನಿಯಂ ಪೌಡರ್ ರಿಯಾಕ್ಟ್ ಆಗುತ್ತೆ. ಅಲ್ಯೂಮಿನಿಯಂ ಪೌಡರ್ ನ ಐರನ್ ಆಕ್ಸೈಡ್ ಗೆ
ನಾವು ರಿಯಾಕ್ಟ್ ಮಾಡಿದ್ರೆ ಅದ್ರ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅಂಡ್ ಮೋಲ್ಟನ್ ಐರನ್ ಫಾರ್ಮ್ ಆಗುತ್ತೆ. ಇದನ್ನೇ ನಾವು ಥರ್ಮಿಟ್ ಪ್ರೋಸೆಸ್ ಅಂತ ಹೇಳೋದು. ಆಕ್ಚುಲಿ ಈ ಥರ್ಮಿಟ್ ಪ್ರೋಸೆಸ್ ಅಲ್ಲಿ ಮೋಲ್ಟನ್ ಐರನ್ ರಿಲೀಸ್ ಆಗೋದ್ರಿಂದ ಇದು ಹೈಲಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ಓಕೆನಾ? ಸೊ ಬ್ಯಾಲೆನ್ಸ್ ಮಾಡಕ್ ಹೇಳಿದ್ದಾರೆ ನೋಡಿ, ಬ್ಯಾಲೆನ್ಸ್ Al2 ಇರೋದ್ರಿಂದ ಇಲ್ಲಿ 2 ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, 2Al ಆಯ್ತು. O3 ಇದೆ ನೋಡಿ, ಇಲ್ಲೂ ಕೂಡ O3 ಇದೆ, ಬಟ್ Fe2 ಇದೆ ಇಲ್ಲಿ, ಬಟ್ ಇಲ್ಲಿ ಓನ್ಲಿ Fe ಇದೆ, ರೈಟ್ 2 ಇನ್ ಫ್ರಂಟ್ ಆಫ್ Fe. ಇದು ಬ್ಯಾಲೆನ್ಸ್ ಆಯ್ತು. ತುಂಬಾ ಸಿಂಪಲ್ ಇಕ್ವೇಶನ್ ಇದು ಬ್ಯಾಲೆನ್ಸ್ ಮಾಡಕ್ಕೆ. ನೇಮ್ ದ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯೂಸ್ ಮಾಡಿರುವಂತ ರೆಡ್ಯೂಸಿಂಗ್ ಏಜೆಂಟ್ ಅಲ್ಯೂಮಿನಿಯಂ. ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಅನ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಿರಬೇಕು. ಯಾಕೆ ಅಂದ್ರೆ ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಐರನ್. ಅದರಿಂದ ಏನಾಗ್ತಾ ಇದೆ, ಅಲ್ಯೂಮಿನಿಯಂ ಐರನ್ ಅನ್ನ ಐರನ್ ಆಕ್ಸೈಡ್ ಇಂದ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ, ಈ ರೀತಿ ಕ್ವಶನ್ ಅನ್ನ ಬಂದ್ರೆ ಆನ್ಸರ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ. ಜಸ್ಟ್ ಈ ಈಕ್ವೇಶನ್ ಬರೆಯೋದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ, ಅಲ್ಯೂಮಿನಿಯಂ ಅಂತ ಬರೆಯೋಕೆ 1 ಮಾರ್ಕ್ಸ್. ಎಷ್ಟು ಈಸಿಯಾಗಿ ಕೆಮಿಸ್ಟ್ರಿ ನಲ್ಲಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ನ ಬರೀರಿ ಅಂಡ್ ಮೆನ್ಷನ್ ಆನೋಡ್ ಮಡ್ ಅಂಡ್ ಆಸಿಡಿಫೈಡ್ ಕಾಪರ್ ಸಲ್ಫೇಟ್. ಗೊತ್ತಿದೆ ಅನ್ಕೋತೀನಿ. ಎಲ್ಲಾ ಕೆಮಿಸ್ಟ್ರಿ ಡಯಾಗ್ರಾಮ್ಸ್ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, Mendeleev predicted, ನೋಡಿ Mendeleev predicted the existence of certain elements not known at that time. Mendeleev periodic table ನಲ್ಲಿ ಕೆಲವೊಂದು ಅಚೀವ್ಮೆಂಟ್ಸ್ ಇದೆ, Mendeleev ಮಾಡಿರುವಂತ ಅಚೀವ್ಮೆಂಟ್ಸ್ ಇದೆ. ಆ ಅಚೀವ್ಮೆಂಟ್ಸ್ ಪ್ರಕಾರ ಏನಾಗುತ್ತೆ, he has predicted, ಮುಂದೆ ಬರುವಂತ ಎಲಿಮೆಂಟ್ಸ್ ಅನ್ನ ಅವ್ನು ಪ್ರಿಡಿಕ್ಟ್ ಮಾಡಿದ್ದ. ಇದನ್ನ ನಾನು ಎಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಮ್ಯಾರಥಾನ್ ಸೀರೀಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಸೊ ಅದರಲ್ಲಿ ಒಂದು ಎಲಿಮೆಂಟ್ ಎಕಾ ಬೋರಾನ್. ಎಕಾ ಬೋರಾನ್ ಆದ್ರೆ ಮುಂದೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಎಕಾ ಅಥವಾ ಏಕಾ. ಎಕಾ ಅಂದ್ರೆ ಏನು ಅಂತಂದ್ರೆ, ಎಕಾ ಇಸ್ ನಥಿಂಗ್ ಬಟ್ 1 ಅಂತ ಅರ್ಥ. ಆಕ್ಚುಲಿ ಇಟ್ ಇಸ್ ಅ ಸಾಂಸ್ಕ್ರಿಟ್ ವರ್ಡ್. ಎಕಾದ ಮೀನಿಂಗ್ ಏನಾಗಿದೆ, 1 ಅಂತ ಅರ್ಥ. ನೇಮ್ ದ ಎಲಿಮೆಂಟ್ ವಿಚ್ ಹ್ಯಾವ್ ಟೇಕನ್ ದ ಪ್ಲೇಸ್ ಆಫ್ ದಿಸ್ ಎಲಿಮೆಂಟ್. ಎಕಾ ಬೋರಾನ್ ನ ಪ್ಲೇಸ್ ನ ತಗೊಂಡಿರುವಂತ ಎಲಿಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಕಾ ಬೋರಾನ್ ನ ಪ್ಲೇಸ್ ನ ತಗೊಂಡಿರುವಂತ ಎಲಿಮೆಂಟ್ ಯಾವುದು? ಸೊ ಐ ಥಿಂಕ್ ನಿಮ್ಗೆ ಐಡಿಯಾ ಬಂದಿದೆ. ಎಕಾ ಬೋರಾನ್ ನ ತಗೊಂಡಿರುವಂತ ಎಲಿಮೆಂಟ್ ಬಂದು ಸ್ಕ್ಯಾಂಡಿಯಂ. ಸ್ಕ್ಯಾಂಡಿಯಂ ಏನಾಗಿದೆ, ಇಟ್ ಹ್ಯಾಸ್ ಟೇಕನ್ ದ ಪ್ಲೇಸ್ ಆಫ್ ಎಕಾ ಬೋರಾನ್. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ, ನೇಮ್ ಅದರ್ 2 ಎಲಿಮೆಂಟ್ಸ್ ದಟ್ Mendeleev predicted with the actual elements. ಈ ಎಕಾ ಬೋರಾನ್ ಅನ್ನ ಹೊರತಾಗಿ ಇನ್ಯಾವ ಎಲಿಮೆಂಟ್ಸ್ ಅನ್ನ Mendeleev ಪ್ರಿಡಿಕ್ಟ್ ಮಾಡಿದ್ರು? He has also predicted ಎಕಾ ಅಲ್ಯೂಮಿನಿಯಂ ಅಂಡ್ ಎಕಾ ಸಿಲಿಕಾನ್. He has also predicted ನೋಡಿ, he has also predicted ಎಕಾ ಅಲ್ಯೂಮಿನಿಯಂ, ಶಾರ್ಟ್ ಫಾರ್ಮ್ ಆಫ್ ಅಲ್ಯೂಮಿನಿಯಂ ಬರೀತೀನಿ Al. ಎಕಾ ಅಲ್ಯೂಮಿನಿಯಂ ನ ಪ್ರಿಡಿಕ್ಟ್ ಮಾಡಿದ್ರು. ಅಂಡ್ he has also predicted ಎಕಾ ಸಿಲಿಕಾನ್. ಎಕಾ ಸಿಲಿಕಾನ್ ಅನ್ನ ಪ್ರಿಡಿಕ್ಟ್ ಮಾಡಿದ್ರು. ಓಕೆ, ಸೊ ಎಕಾ ಅಲ್ಯೂಮಿನಿಯಂ ಏನಾಯ್ತು ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಗ್ಯಾಲಿಯಂ. ಗ್ಯಾಲಿಯಂ ಆಯ್ತು. ಓಕೆ, ಅಂಡ್ ಎಕಾ ಸಿಲಿಕಾನ್ ಏನಾಯ್ತು ಅಂದ್ರೆ ಎಕಾ ಸಿಲಿಕಾನ್ ಬಂದು ಟೆಕ್ನೀಷಿಯಂ ಆಯ್ತು. ಓಕೆ, ವೆರಿ ಸಿಂಪಲ್. ಬಟ್ ಅವ್ರು ನಿಮ್ಗೆ ಕೇಳ್ತಾ ಇರೋದು ನೇಮ್ ಅದರ್ 2 ಎಲಿಮೆಂಟ್ Mendeleev ಪ್ರಿಡಿಕ್ಟೆಡ್. ಯಾವ ಎಲಿಮೆಂಟ್ ಪ್ರಿಡಿಕ್ಟ್ ಮಾಡಿದ್ರು? ಅರ್ಥ ಆಯ್ತಾ? he has predicted ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂಡ್ ಎಕಾ ಬೋರಾನ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್, when water undergoes electrolysis it gives hydrogen and oxygen, and when quicklime is added to water slaked lime is formed. What type of reaction takes place? ನೋಡಿ ಏನ್ ಕೇಳ್ತಾ ಇದ್ರೆ, ಫಸ್ಟ್ ವಾಟರ್ ಅಂಡರ್ಗೋ ಎಲೆಕ್ಟ್ರಾಲಿಸಿಸ್ ಅಂದ್ರೆ ವಾಟರ್ ಏನಾಗಿದೆ, ಎಲೆಕ್ಟ್ರಾಲಿಸಿಸ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಕೊಳ್ತಾ ಇದೆ. ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಟು ವಾಟರ್ ಏನಾಗ್ತಾ ಇದೆ, ವಿ ಆರ್ ಗೆಟಿಂಗ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ನಮ್ಗೆ ಏನ್ ಸಿಗ್ತಿದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸಿಗ್ತಾ ಇದೆ. ಅಂಡ್ ವೆನ್ ದ ಕ್ವಿಕ್ ಲೈಮ್ ಇಸ್ ಆಡೆಡ್ ಟು ವಾಟರ್, ನೆಕ್ಸ್ಟ್ ಏನ್ ಕೇಳ್ತಾ ಇದೆ, ಕ್ವಿಕ್ ಲೈಮ್ ಫಾರ್ಮುಲಾ ಕ್ಯಾಲ್ಸಿಯಂ ಆಕ್ಸೈಡ್. ಇದಕ್ಕೆ ನಾವು ವಾಟರ್ ನ ಆಡ್ ಮಾಡಿದಾಗ ಏನ್ ಸಿಗ್ತಿದೆ, we are getting the slaked lime. The formula is calcium hydroxide. calcium hydroxide ಸಿಗ್ತಾ ಇದೆ. ಅಂಡ್ ಏನಾಗ್ತದೆ ನೋಡಿ, ಕ್ಲಿಯರ್ ಆಗಿ ಓದಿ ಮತ್ತೆ. ಅಂಡ್ when quick lime is added to water we got slaked lime. What type of reaction takes place ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ಸ್ ನೋಡಿ, ಇನ್ ಫಸ್ಟ್ ಕೇಸ್ ಅಲ್ಲಿ ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು? ಇಟ್ ಈಸ್ ದ ಡಿಕಾಂಪೋಸಿಷನ್ ಆಫ್ ವಾಟರ್, ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ ಆಫ್ ವಾಟರ್. ಈ ಕೇಸ್ ಅಲ್ಲಿ, ಫಸ್ಟ್ ಕೇಸ್ ಅಲ್ಲಿ. ಸೆಕೆಂಡ್ ಕೇಸ್ ಅಲ್ಲಿ ಏನಾಗ್ತಾ ಇದೆ, ಸೆಕೆಂಡ್ ಕೇಸ್ ಅಲ್ಲಿ ಇಟ್ ಇಸ್ ಅ ಕಾಂಬಿನೇಷನ್ ರಿಯಾಕ್ಷನ್. ನೋಡಿ, 2 reactants are combining to form 1 single product. ಕಾಂಬಿನೇಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಟೈಪ್ ಆಫ್ ರಿಯಾಕ್ಷನ್ಸ್. ಅಂದ್ರೆ ಫಸ್ಟ್ ರಿಯಾಕ್ಷನ್ಗೂ ಸೆಕೆಂಡ್ ರಿಯಾಕ್ಷನ್ಗೂ ಏನ್ ಡಿಫರೆನ್ಸು ನೋಡಿ. ಫಸ್ಟ್ ರಿಯಾಕ್ಷನ್ ಡಿಕಾಂಪೋಸಿಷನ್, ಸೆಕೆಂಡ್ ರಿಯಾಕ್ಷನ್ ಕಾಂಬಿನೇಷನ್. ದೇ ಬೋತ್ ಆರ್ ವೈಸ್ ವರ್ಸಾ.
ಏನ್ ಬರೀತೀರಾ ಎಕ್ಸಾಮ್ ಅಲ್ಲಿ ಇಲ್ಲಿ ಅಂದ್ರೆ, ಸಿ ಇನ್ ದ ಫಸ್ಟ್ ಕೇಸ್ ಏನಾಗುತ್ತೆ, ಸಿಂಗಲ್ ರಿಯಾಕ್ಟೆಂಟ್ ಇಸ್ ಅಂಡರ್ಗೋಯಿಂಗ್ ಡಿಕಾಂಪೋಸಿಷನ್ ಟು ಫಾರ್ಮ್ 2 or more products. But in second case, 2 or more reactants are combining to form one single product. Clear ಆಯ್ತು ಅಲ್ವಾ? ಫಸ್ಟ್ ಕೇಸ್ ಅಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಡಿಕಾಂಪೋಸ್ ಟು ಫಾರ್ಮ್ 2 or more product. ಸೆಕೆಂಡ್ ಕೇಸ್ ಅಲ್ಲಿ 2 or more reactant decompose to form one single product. ಇದೇ ಫಸ್ಟ್ ಕೇಸ್ ನ ಸೆಕೆಂಡ್ ಕೇಸ್ ನ ಡಿಫರೆನ್ಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಹ್ಯಾಪನ್ಸ್ ವೆನ್ ಅ ಪೀಸ್ ಆಫ್ ಜಿಂಕ್ ಮೆಟಲ್ ಈಸ್ ಆಡೆಡ್ ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನೋಡಿ ಈ ಕೇಸ್ ಅಲ್ಲಿ ಬರ್ಕೊಳ್ಳಿ ಈಕ್ವೇಶನ್. ಜಿಂಕ್ ಮೆಟಲ್ ನ ಏನ್ ಮಾಡ್ತಾ ಇದ್ದಾರೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ವೆನ್ ಜಿಂಕ್ ಇಸ್ ಡ್ರಾಪ್ ಟು ಕಾಪರ್ ಸಲ್ಫೇಟ್ ಏನಾಗುತ್ತೆ, ಜಿಂಕ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ displaces the copper from the copper sulfate. As a result of it ಏನಾಗುತ್ತೆ, zinc sulfate ಫಾರ್ಮ್ ಆಗುತ್ತೆ along with the that is the copper, displacement of copper. Copper ಏನಾಗುತ್ತೆ least reactive metal, okay, compared to zinc. ಸೊ ಅದರಿಂದ ಏನಾಗುತ್ತೆ, ಕಾಪರ್ ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಏನು ಡೌಟ್ ಇಲ್ಲ ಅನ್ಕೋತೀನಿ. ಈ ಕ್ವಶನ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ಸ್ ಕೇಳಿದ್ರೆ ಖಂಡಿತ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್, ಲೆಡ್ ನೈಟ್ರೇಟ್ ರಿಯಾಕ್ಟ್ ವಿತ್ ಪೊಟ್ಯಾಷಿಯಂ ಹೈಡ್ರೈಡ್. ಇದನ್ನಂತೂ ಸಾಕಷ್ಟು ಬಾರಿ ನಾನು ಬರ್ದಿದ್ದೀನಿ, ಇವತ್ತು ಕೂಡ ನಿಮ್ಗೆ ಬರ್ದಿದ್ದೀನಿ ಆಕ್ಟಿವಿಟಿ ಬೇಸ್ ನಲ್ಲಿ ಅಂಡ್ ಪ್ರೀವಿಯಸ್ ಕೆಮಿಕಲ್ ರಿಯಾಕ್ಷನ್ ಅಲ್ಲೂ ಕೂಡ ಬರ್ದಿದ್ದೀನಿ. ಮೆನಿ ಟೈಮ್ಸ್ ಐ ಹ್ಯಾವ್ ರಿವೈಸ್. ಲೆಡ್ ನೈಟ್ರೇಟ್ PbNO32, ಈ PbNO3 ವೆನ್ ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಪೊಟ್ಯಾಷಿಯಂ ಹೈಡ್ರೈಡ್ ಅಂದ್ರೆ KI ಏನ್ ಫಾರ್ಮ್ ಆಗುತ್ತೆ, ಈಗ ಬೆಳಗ್ಗೆ ಕೂಡ ನಾನು ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿದ್ದೆ ಒಂದು ಈಕ್ವೇಶನ್ ಅನ್ನ. ಓಕೆ, ಸೊ ಲೆಡ್ ನೈಟ್ರೇಟ್ ಪೊಟ್ಯಾಷಿಯಂ ಹೈಡ್ರೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, lead iodide PbI2 ಫಾರ್ಮ್ ಆಗುತ್ತೆ along with the potassium nitrate. ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಅಂಡ್ ಇಲ್ಲಿ ನಾನು ಬ್ಯಾಲೆನ್ಸ್ ಮಾಡಿಲ್ಲ, ಕಾಮೆಂಟ್ ಬಾಕ್ಸ್ ನಲ್ಲಿ ಫಸ್ಟ್ ಈಕ್ವೇಶನ್ ಅಂಡ್ ಸೆಕೆಂಡ್ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದ್ಯಾ, ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ವಾಟ್ ಈಸ್ ಫಂಕ್ಷನಲ್ ಗ್ರೂಪ್ ಅಂತ ನೆಕ್ಸ್ಟ್ ಕ್ವಶನ್ ಇದೆ. ಸೊ ವಾಟ್ ಈಸ್ ಫಂಕ್ಷನಲ್ ಗ್ರೂಪ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಏನೇನ್ ಕ್ವಶನ್ ನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು, ಹೌ ಕ್ಯಾನ್ ಯು ಡಿಫೈನ್ ದ ಫಂಕ್ಷನಲ್ ಗ್ರೂಪ್? ದಿ ಫಂಕ್ಷನಲ್ ಗ್ರೂಪ್ ಅಂದ್ರೆ ಇಟ್ ಈಸ್ ಅ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಎ ಕಾಂಪೌಂಡ್. ಇಟ್ ಡಿಟರ್ಮೈನ್ಸ್ ದ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಕಾಂಪೌಂಡ್. ಸೇ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈಗ CH3OH ಅಂತ ಇದೆ. ಸೊ ಏನಾಗ್ತಾ ಇದೆ, ಇಟ್ ಇಸ್ ಅ ಗ್ರೂಪ್ ಆಫ್ ಆಟಮ್, ಇಟ್ ಇಸ್ ಅ ಗ್ರೂಪ್ ಆಫ್ ಆಟಮ್ ಇನ್ ಎ ಕಾಂಪೌಂಡ್. ಸೊ ಇಲ್ಲಿ ಏನಾಗ್ತಾ ಇದೆ, ಇಟ್ ಈಸ್ ಡಿಟರ್ಮೈನಿಂಗ್ ದ ಕೆಮಿಕಲ್ ಪ್ರಾಪರ್ಟಿ ಆಫ್ ದಿಸ್ ಕಾಂಪೌಂಡ್. ಸೊ ಏನಂತ ಹೇಳ್ತಾ ಇದೆ, ಏನ್ ಪ್ರಾಪರ್ಟಿ ಇದು, ಇದು ಆಲ್ಕೋಹಾಲ್ ನ ಹೊಂದಿರುವಂತ ಒಂದು ಫಂಕ್ಷನಲ್ ಗ್ರೂಪ್ ಆಗಿದೆ. ಅರ್ಥ ಆಯ್ತಾ? ಸೊ ಇಟ್ ಇಸ್ ಅ ಗ್ರೂಪ್ ಆಫ್ ಆಟಮ್ ಇನ್ ಅ ಕಾಂಪೌಂಡ್ ವಿಚ್ ಡಿಟರ್ಮೈನ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾಂಪೌಂಡ್ ಅಂತ ಹೇಳ್ತೀವಿ. ನೋಟ್ ಡೌನ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ. ನೆಕ್ಸ್ಟ್, ರೈಟ್ ದ ನೇಮ್ಸ್ ಆಫ್ ದ ಗಿವನ್ ಫಂಕ್ಷನಲ್ ಗ್ರೂಪ್ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್. ಇಲ್ಲಿ ಕೇಳ್ತಾ ಇರೋಂಥದ್ದು CHO ಅಂಡ್ COOH. ಏನ್ ಕೇಳ್ತಾ ಇದ್ದಾರೆ, CHO ಮತ್ತೆ COOH ಕೇಳ್ತಾ ಇದ್ದಾರೆ. CHO is nothing but this is aldehyde. CHO ಅಂದ್ರೆ ಇದನ್ನ aldehyde ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಅಂಡ್ COOH ನಿಮಗೆ ಗೊತ್ತಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಏನಂತ ಹೇಳ್ತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅನ್ನ ನಾವು COOH ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕೇಳಿರುವಂತ ಕ್ವೆಶನ್ ಅಬ್ಸರ್ವ್ ಮಾಡಿ. ದ ನೆಕ್ಸ್ಟ್ ಕ್ವೆಶನ್ ವಿಚ್ ದೇ ಹ್ಯಾವ್ ಗಿವನ್ ಹಿಯರ್ ಇಸ್, ಇಫ್ ದ ನೇಮ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಸಫಿಕ್ಸ್ಡ್ ವಿತ್ ದ ಆಲ್, contains 2 carbon atoms in a molecule, then write the name and the molecular formula of that organic compound. ನೋಡಿ, ನೀವು ಓದ್ಕೊಳ್ಬೇಕಾದ್ರೆ ಪ್ರಶ್ನೆನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇಫ್ ದ ನೇಮ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಸಫಿಕ್ಸ್ ವಿತ್ ದ ಆಲ್ ಅಂದ್ರೆ ಸಫಿಕ್ಸ್ ಅಂದ್ರೆ ಕೊನೆಯಲ್ಲಿ OL ಇರುತ್ತೆ ಅಂತ. ಓಕೆನಾ? ಅಂಡ್ ಕಂಟೈನ್ಸ್ 2 ಕಾರ್ಬನ್ ಆಟಮ್ಸ್. ಏನಿದೆ ಇದರಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ ಅಂತ. ಓಕೆ, ಸೊ ಏನಿದೆ, OL ಇದೆ, 2 ಕಾರ್ಬನ್ ಆಟಮ್ಸ್ ಇದೆ ಈ ಮಾಲಿಕ್ಯೂಲ್ ನಲ್ಲಿ. ವಾಟ್ ಇಸ್ ದ ನೇಮ್ ಅಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಕಾಂಪೌಂಡ್? ನೋಡಿ, 2 ಕಾರ್ಬನ್ ಇದೆ, ಆಲ್ ಇದೆ. 2 ಕಾರ್ಬನ್ ಇದೆ, ನಾವೇನಂತ ಹೇಳ್ತೀವಿ, ನೋಡಿ ರಿಮೈನಿಂಗ್ ಸೈಡ್ ಲೆಟ್ ಅಸ್ ನಾವು ಅಟ್ಯಾಚ್ ವಿತ್ ದ ಹೈಡ್ರೋಜನ್. ಸೊ ಹೈಡ್ರೋಜನ್ ಇಂದ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿದೆ, 2 ಕಾರ್ಬನ್ ಇದೆ, ಸೊ C2. ಎಷ್ಟು ಹೈಡ್ರೋಜನ್ ಇದೆ, H5 ಹೈಡ್ರೋಜನ್ ಇದೆ. ಆಲ್ ಇದ್ರೆ ಏನಂತ ಹೇಳ್ತೀವಿ, OH ನಮ್ಮ ಫಂಕ್ಷನಲ್ ಗ್ರೂಪ್. ಆಲ್ ಅಂದ್ರೆ OH ಅಂತ. ಸೊ ಇದು ಆಲ್ಕೋಹಾಲ್ ಆಗಿದೆ. ಸೊ ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C2H5OH ಆಗಿದೆ. ಓಕೆ, ನೇಮ್ ಏನಾಗಿದೆ, C2H5OH ಅಂದ್ರೆ C2 ಅಂದ್ರೆ ಈತ್ ಅಂತ ಅರ್ಥ. ಸಫಿಕ್ಸ್ OH ಇರೋದ್ರಿಂದ ಏನಾಗುತ್ತೆ, ಆಲ್ ಅಂತ. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಈಥನಾಲ್. ಇದನ್ನ ಈಥನಾಲ್ ಅಂತ ಹೇಳಿ ಕರಿತೀವಿ. ವಾಟ್ ವಿ ಕಾಲ್ ದಿಸ್ ಆಸ್, ವಿ ವಿಲ್ ಕಾಲ್ ದಿಸ್ ಆಸ್ ಈಥನಾಲ್. ಏನಂತ ಕರಿತೀವಿ, ವಿ ವಿಲ್ ಕಾಲ್ ದಿಸ್ ಆಸ್ ಈಥನಾಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ, ಕೆಮಿಸ್ಟ್ರಿನಲ್ಲಿ ಕ್ವೆಶನ್ಸ್ ಸ್ವಲ್ಪ ಇಲ್ಲಿ ಕೇಳಿರುವಂತ ವಿಧಾನ ನಿಮ್ಗೆ ಟಫ್ ಅಂತ ಅನ್ನಿಸಬಹುದು, ಬಟ್
ಆನ್ಸರ್ ತುಂಬಾ ಈಸಿ ಆಗಿದೆ. ಕ್ವೆಶನ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಈಗ ಕೆಮಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗಿದೆ. ಲೆಟ್ ಅಸ್ ಗೆಟ್ ಇನ್ ಟು ದ ಬಯಾಲಜಿ ಕ್ವೆಶನ್ಸ್. ಬಯಾಲಜಿನಲ್ಲಿ ಕ್ವೆಶನ್ ನಂಬರ್ 27 ನೋಡಿ. ದ ಬ್ಲಡ್ ವೆಸಲ್ಸ್ ದಟ್ ಕ್ಯಾರಿ ದ ಬ್ಲಡ್ ಫ್ರಮ್ ದ ಟಿಶ್ಯೂಸ್ ಟು ದ ಹಾರ್ಟ್. ಹಾರ್ಟ್ ಗೆ ಕ್ಯಾರಿ ಮಾಡುವಂತ ಬ್ಲಡ್ ಟಿಶ್ಯೂಸ್ ಯಾವುದು ನೋಡಿ. ಹಾರ್ಟ್ ಇಂದ ಹೊರಗಡೆ ಬರುವಂತ ಬ್ಲಡ್ ನ ಕ್ಯಾರಿ ಮಾಡುವಂತ ಟಿಶ್ಯೂಸ್ ಬಂದು ಅಂದ್ರೆ ಬ್ಲಡ್ ವೆಸಲ್ಸ್ ಬಂದು ಆರ್ಟರೀಸ್. ಆರ್ಟರೀಸ್ ಏನ್ ಮಾಡುತ್ತೆ, ಬ್ಲಡ್ ನ ಹಾರ್ಟ್ ಇಂದ ಎಲ್ಲಾ ಪಾರ್ಟ್ಸ್ ಆಫ್ ದ ಬಾಡಿಗೂ ಕ್ಯಾರಿ ಮಾಡುತ್ತೆ. ಅದೇ ರೀತಿ ಬೇರೆ ಪಾರ್ಟ್ಸ್ ಇಂದ ಹಾರ್ಟ್ ಗೆ ಕ್ಯಾರಿ ಮಾಡುವಂತದ್ದು ಯಾರು, ದ ಟಿಶ್ಯೂಸ್ ವಿಚ್ ಕ್ಯಾರೀಸ್ ದ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರೀಸ್ ದ ಬ್ಲಡ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಹಾರ್ಟ್ ಗೆ ಕ್ಯಾರಿ ಮಾಡುವಂತದ್ದು ವೇನ್ಸ್. ಓಕೆ, ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಬಿ, ವೇನ್ಸ್. ಸೊ ಟು ದ ಹಾರ್ಟ್ ಯಾರು ಕ್ಯಾರಿ ಮಾಡ್ತಾ ಇದ್ದಾರೆ, ವೇನ್ಸ್ ಕ್ಯಾರಿ ಮಾಡ್ತಾ ಇದೆ. ನೆಕ್ಸ್ಟ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇನ್ಕರೆಕ್ಟ್ ಅಂತ ಕೇಳ್ತಾ ಇರೋದು ನಾಟ್ ಕರೆಕ್ಟ್. ಆಲ್ shrubs ಅಂಡ್ ಬ್ಲೂ ಗ್ರೀನ್ ಆಲ್ಗೆ ಆರ್ ಪ್ರೊಡ್ಯೂಸರ್. ಹೌದು, ಗ್ರೀನ್ ಪ್ಲಾಂಟ್ಸ್ ಅಂಡ್ ಬ್ಲೂ ಗ್ರೀನ್ ಆಲ್ಗೆ ಎರಡು ಕೂಡ ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಕರಿತೀವಿ. ಗ್ರೀನ್ ಪ್ಲಾಂಟ್ಸ್ ಗೆಟ್ ದೇರ್ ಫುಡ್ ಫ್ರಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ರಾಂಗ್. ಓಕೆ, ನೆಕ್ಸ್ಟ್ ಥರ್ಡ್ ನೋಡಿ. ಗ್ರೀನ್ ಪ್ಲಾಂಟ್ಸ್ ಗೆಟ್ ದೇರ್ ಫುಡ್ ಫ್ರಮ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಅಬ್ಸಲ್ಯೂಟ್ಲಿ ರೈಟ್. ಪ್ಲಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಇದನ್ನ ನೀವು ತಿಳ್ಕೊಂಡಿದ್ದೀರಾ. ದ ಇವೆಂಟ್ಸ್ ಅಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಲ್ಲಿ ಸೋಲಾರ್ ಎನರ್ಜಿ ಏನಾಗುತ್ತೆ, ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ದಿ ಗ್ರೀನ್ ಪ್ಲಾಂಟ್ಸ್ ಗೆಟ್ ದೇರ್ ಫುಡ್ ಫ್ರಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನೋದು ತಪ್ಪು. ದಿ ಗ್ರೀನ್ ಪ್ಲಾಂಟ್ಸ್ ದೇ ಗೆಟ್ ದೇರ್ ಫುಡ್ ಫ್ರಮ್ ದ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ನಾಟ್ ಫ್ರಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ ಆಗಿದೆ. ನೀವು ರೈಟ್ ಆನ್ಸರ್ ನ ಮಾರ್ಕ್ ಮಾಡೋಕ್ಕೂ ಮುಂಚೆ ಆಲ್ ದ 4 ಆಪ್ಷನ್ಸ್ ಹ್ಯಾಸ್ ಟು ಬಿ ಥರಲಿ ರೆಡ್. 4 ಆಪ್ಷನ್ ಅನ್ನ ಓದಿ then only you choose the right option. Okay na? Yes. Let's go for next question. Nodi, what is the role of scrotum in the human male reproductive system? Scrotum illirutte just below the abdomen, ee riti sac riti irutte. Scrotum 1 mark ge kelta iradare ashte. Scrotum ಏನು ಮಾಡುತ್ತೆ, it will protect the testicles. Testicles na protect ಮಾಡುತ್ತೆ. ಇದು ಒಂದು ಪಾಯಿಂಟ್ ಬರೀರಿ. And it provides the low temperature for the production of sperms. Clear ಆಯ್ತಾ? 2 ಪಾಯಿಂಟ್. What is the role of scrotum? Scrotum ಏನ್ ಮಾಡುತ್ತೆ, it will protect the testicles. And next ಏನ್ ಮಾಡುತ್ತೆ, ಈ testicles ಗೆ it provides the low temperature for the production of sperms. Next ನೋಡಿ, why only 10% of energy is transferred to the next tropic level? ಯಾಕೆ 10% of energy ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ? Because according to 10% law, ಬರೀರಿ, according to 10% law ಏನಾಗುತ್ತೆ, 10% of energy get transferred to next tropic level because 90% of energy ಏನಾಗುತ್ತೆ, it is utilized by the life process performed by the organism. ಒಂದು ಆರ್ಗಾನಿಸಮ್ ಏನ್ ಮಾಡುತ್ತೆ, ವೇರಿಯಸ್ ಲೈಫ್ ಪ್ರೋಸೆಸ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ದೇರ್ ದಿಸ್ 90% of energy is being used and some amount of energy is also escaped in the form of heat. ಈ 2 ಪಾಯಿಂಟ್ ನ ಬರಿಬೇಕು 1 ಮಾರ್ಕ್ ಗೆ. ನೆನ್ಪಿಟ್ಕೊಳ್ಳಿ, 90% of energy is used for the life process. ಇಲ್ಲಿ ಏನಾಗುತ್ತೆ, some amount of energy is also escaped to the environment in the form of heat ಅಂತ ಬರಿಬೇಕು. 1 ಮಾರ್ಕ್ ಆದ್ರೂ ಈ 2 ಪಾಯಿಂಟ್ ನ ಬರಿಲೇಬೇಕು. ನೆಕ್ಸ್ಟ್, ಹೌ ಇಂಡಸ್ಟ್ರಿಯಲಿಸ್ಟ್ ಆರ್ ಬೆನಿಫಿಟೆಡ್ ಬೈ ದ ಫಾರೆಸ್ಟ್ ಅಂತ ಕೇಳ್ತಿದ್ರೆ 1 ಮಾರ್ಕ್ ಗೆ. ಸೊ ನೀವು ಇಂಡಸ್ಟ್ರಿಯಲಿಸ್ಟ್, ವಿ ಕಾಲ್ ದಮ್ ಆಸ್ ಆಕ್ಚುಲಿ ಸ್ಟೇಕ್ ಹೋಲ್ಡರ್ಸ್. ಇಂಡಸ್ಟ್ರಿಯಲಿಸ್ಟ್ ನ ನಾವೇನಂತ ಕರಿತೀವಿ, ವಿ ಕಾಲ್ ದಮ್ ಆಸ್ ಸ್ಟೇಕ್ ಹೋಲ್ಡರ್ಸ್. ಸೊ ಇವರು ಯಾವ ರೀತಿ ಫಾರೆಸ್ಟ್ ಇಂದ ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದಾರೆ? ಇಂಡಸ್ಟ್ರಿಯಲಿಸ್ಟ್ get the benefit from the forest because they get the raw materials for the production of paper, for the manufacture of furniture, to manufacture of the essential oils, gums, buildings, ಏನ್ ಬೇಕಾದ್ರೂ ಬರೀರಿ. ಸೊ ಅವ್ರಿಗೆ ಯಾವ ರೀತಿ ಪ್ರಾಫಿಟ್ ಆಗ್ತಾ ಇದೆ ಅಂತ ಒಂದು 4 ಪಾಯಿಂಟ್ ಅಂದ್ರೆ ಎಲ್ಲೆಲ್ಲಿ ಪೇಪರ್ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ, ಫರ್ನಿಚರ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಈ ರೀತಿ ನೀವು ಬರಿಬೇಕಾಗುತ್ತೆ. ಮೆಡಿಸಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಲಿಸ್ಟ್ ದ ಅಡ್ವಾಂಟೇಜಸ್ ಆಫ್ ವಾಟರ್ ಸ್ಟೋರ್ಡ್ ಇನ್ ದ ಗ್ರೌಂಡ್ ಅಂತ ಕೇಳ್ತಾ ಇದೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವಾಟರ್ ಸ್ಟೋರ್ಡ್ ಇನ್ ದ ಗ್ರೌಂಡ್? 2 ಮಾರ್ಕ್ ಗೆ ಕೇಳ್ತಿರುವಂತ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್. ಗ್ರೌಂಡ್ ವಾಟರ್ ಬಗ್ಗೆನೇ ಮೋಸ್ಟ್ ಆಫ್ ದ ಪೇಪರ್ ನಲ್ಲಿ ಕೇಳಿದ್ದಾರೆ. ಸೊ ಗ್ರೌಂಡ್ ವಾಟರ್ ಅಂದ್ರೆ ವಾಟರ್ ಗ್ರೌಂಡ್ ಅಲ್ಲಿ ಸ್ಟೋರ್ ಆಗೋದ್ರಿಂದ ಆಗುವಂತ ಬೆನಿಫಿಟ್ ಏನು? ಏನಾಗುತ್ತೆ, ಇಟ್ ಡಸ್ ನಾಟ್ ಇವಾಪರೇಟ್ ಈಸಿಲಿ. ವಾಟರ್ ಏನಾಗಲ್ಲ, ಈಸಿಯಾಗಿ ಇವಾಪರೇಟ್ ಆಗಲ್ಲ. ಇದನ್ನ ಕ್ಲಿಯರ್ ಆಗಿ ಬರೀರಿ. ಇಟ್ ಡಸ್ ನಾಟ್ ಇವಾಪರೇಟ್ ಈಸಿಲಿ. ಸೆಕೆಂಡ್ ಪಾಯಿಂಟ್ ಏನ್ ಬರೀತೀರಾ, ಇಟ್ ಡಸ್ ನಾಟ್ ಪ್ರೊವೈಡ್ ದ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. ಓಕೆ, ಮಸ್ಕಿಟೋಸ್ಗೆ ಏನ್ ಮಾಡ್ತಲ್ಲ, ಬ್ರೀಡಿಂಗ್ ಗ್ರೌಂಡ್ ಅನ್ನ ಇದು ಪ್ರೊವೈಡ್ ಮಾಡ್ತಲ್ಲ. ಇಟ್ ಡಸ್ ನಾಟ್ ಪ್ರೊವೈಡ್ ದ ಬ್ರೀಡಿಂಗ್ ಗ್ರೌಂಡ್ ಫಾರ್ ದ ಮಸ್ಕಿಟೋಸ್.
ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ, ಇಟ್ ರಿಮೈನ್ಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಕಂಟಾಮಿನೇಷನ್ ಆಫ್ ಹ್ಯೂಮನ್ ಅಂಡ್ ಆಲ್ಸೋ ದ ಅನಿಮಲ್ ವೇಸ್ಟ್. ನೋಡಿ ಹ್ಯೂಮನ್ ಈಗ ಸರ್ಫೇಸ್ ಅಲ್ಲಿ ವಾಟರ್ ಇದ್ರೆ ಏನಾಗುತ್ತೆ, ಇಲ್ಲಿ ಗಾರ್ಬೇಜ್ ನ ಥ್ರೋ ಮಾಡ್ತಾರೆ, ಅನಿಮಲ್ಸ್ ಬಂದು ಇಲ್ಲಿ ಏನ್ ಮಾಡುತ್ತೆ, ಇಟ್ ವಿಲ್ ಕಂಟಾಮಿನೇಟ್ ದ ವಾಟರ್. ಸೊ ಕಂಟಾಮಿನೇಷನ್ ಅನ್ನ ನಾವು ಏನ್ ಮಾಡ್ಬೋದು, ಸೊ ವಿ ಕ್ಯಾನ್ ಪ್ರಿವೆಂಟ್ ದ ಕಂಟಾಮಿನೇಷನ್ ಆಫ್ ವಾಟರ್, ಅಂದ್ರೆ ವಾಟರ್ ಪೊಲ್ಯೂಷನ್ ಆಗೋದ್ರಿಂದ ನಾವು ತಡಿಬಹುದು. ಅರ್ಥ ಆಯ್ತಾ? ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ವಾಟರ್ ಬೀಯಿಂಗ್ ಸ್ಟೋರ್ಡ್ ಇನ್ ದ ಗ್ರೌಂಡ್. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್ ಇನ್ ದ ಫ್ಲವರ್. ಪಿಸ್ಟಿಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫ್ಲವರ್ ಬಗ್ಗೆ ಸ್ಟ್ರಕ್ಚರ್ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಪಿಸ್ಟಿಲ್ ಇಸ್ ನಥಿಂಗ್ ಬಟ್, ಗೊತ್ತಾಯ್ತಲ್ವಾ? ಸೊ ಇಟ್ ಇಸ್ ದ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ನ ಪಿಸ್ಟಿಲ್ ಅಂತ ಹೇಳ್ತೀವಿ. ಏನ್ ಹೇಳುತ್ತೆ ಪಿಸ್ಟಿಲ್ ಆಫ್ ಫ್ಲವರ್ ಅಲ್ಲಿ ಏನಿದೆ, ಇದು ಬರಿಬೇಕು. ಪಿಸ್ಟಿಲ್ ಆಫ್ ದ ಫ್ಲವರ್ ಅಂದ್ರೆ ಏನು, ಇಟ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಬರಿಬೇಕು. ಪಿಸ್ಟಿಲ್ ಆಫ್ ದ ಫ್ಲವರ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಏನಾಗಿದೆ, ಇಟ್ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಒಂದು ಸ್ಟಿಗ್ಮಾ ಆಗಿ ಡಿವೈಡ್ ಆಗಿದೆ, ಸ್ಟಿಗ್ಮಾ. ಸೆಕೆಂಡ್ ಒನ್ ಇಸ್ ದ ಸ್ಟೈಲ್ ಅಂಡ್ ಥರ್ಡ್ ಒನ್ ಇಸ್ ದ ಓವರಿ. ಸೊ ದ ಫೀಮೇಲ್ ಪಿಸ್ಟಿಲ್ ಇಸ್ ಡಿವೈಡೆಡ್ ಇಂಟು ಸ್ಟಿಗ್ಮಾ, ಸ್ಟೈಲ್, ಓವರಿ. ಕ್ಲಿಯರ್ ಆಯ್ತಲ್ಲ? ಸೊ ಓವ್ಯೂಲ್ ಕೂಡ ಬೇಕಾದ್ರೆ ನೀವು ಎಂಟ್ರಿ ಮಾಡ್ಕೊಳ್ಬಹುದು. ನೋಡಿ ಓವ್ಯೂಲ್ ಅಂಡ್ ಓವರಿ. ಮೇನ್ ಆಗಿ ನಾವು ಫೋಕಸ್ ಮಾಡೋದು ಸ್ಟಿಗ್ಮಾ, ಸ್ಟೈಲ್, ಓವರಿ. ಅರ್ಥ ಆಯ್ತಾ? ಸೊ ಇದು ನೀವು ಇಂಪಾರ್ಟೆಂಟ್ ಆಗಿ ಇಷ್ಟನ್ನ ಬರೆದ್ರೆ 2 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಎಕ್ಸ್ಪ್ಲೈನ್ ದ ಪಿಸ್ಟಿಲ್ ಆಫ್ ದ ಫ್ಲವರ್. ಅಂಡ್ ಇನ್ನೊಂದು ಪಾಯಿಂಟ್ ಬೇಕಾದ್ರೆ ನೀವು ಆಡ್ ಮಾಡ್ಕೊಳ್ಬಹುದು, ಇಟ್ ಹೆಲ್ಪ್ ಇನ್ ದ ಪಾಲಿನೇಷನ್ ಅಂಡ್ ಆಲ್ಸೋ ದ ಫರ್ಟಿಲೈಸೇಷನ್ ಪ್ರೋಸೆಸ್ ಅಂತ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಸೊ 2 ಮಾರ್ಕ್ಸ್ಗೆ ಇಷ್ಟನ್ನ ಬರೀಲೇಬೇಕು. ಪಿಸ್ಟಿಲ್ ಅನ್ನೋದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿದೆ. ಸೊ ಸ್ಟಿಗ್ಮಾ, ಸ್ಟೈಲ್, ಓವರಿ ಆಗಿ ಇದು ಡಿವೈಡ್ ಆಗಿದೆ. ಪಾಲಿನೇಷನ್ಗೆ, ಫರ್ಟಿಲೈಸೇಷನ್ಗೆ ಇದು ಹೆಲ್ಪ್ ಮಾಡ್ತಿದೆ ಅಂತ ಬರಿಬೇಕಾಗುತ್ತೆ. ಓಕೆ, ಸೊ ನೀವು ಪಿಕ್ಚರ್ ಬೇಸ್ಡ್ ಕ್ವಶನ್ ಇದು. ಅರ್ಥ ಆಯ್ತಾ? ಪಿಕ್ಚರ್ ಕೊಟ್ಟಿಲ್ಲ, ಬಟ್ ಏನಾಗಿದೆ, ಪಿಕ್ಚರ್ಗೆ ರಿಲೇಟೆಡ್ ಆಗಿರುವಂತ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಿಡಿಟರ್ಮಿನೇಷನ್ ಆಫ್ ಸೆಕ್ಸ್ ಆಫ್ ದ ಫೀಟಸ್ ಈಸ್ ಪ್ರಾಹಿಬಿಟೆಡ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಗು ಹುಟ್ಟಕ್ಕೂ ಮುಂಚೆನೆ ಆ ಫೀಟಸ್ ಮೇಲಾ ಫಿಮೇಲಾ ಅಂತ ಚೆಕ್ ಮಾಡಿಸೋದು, ಪ್ರಿಡಿಟರ್ಮಿನೇಷನ್ ಮಾಡಿಸೋದು ಪ್ರಾಹಿಬಿಟ್ ಮಾಡಿದ್ದಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್, ನೀವು ನೋಡಿ ಇದನ್ನ ಜನರಲ್ ಆಗಿ ಬರಿಬಹುದು, ಮೋಸ್ಟ್ ಆಫ್ ದ ಪೀಪಲ್ ನೀಡ್ ದ ಮೇಲ್ ಚೈಲ್ಡ್. ಹೀಗೆ ಬರೀರಿ, ಮೋಸ್ಟ್ ಆಫ್ ದ ನೀಡ್ ಮೇಲ್ ಚೈಲ್ಡ್, ದಟ್ ಈಸ್ ವೈ ದೇ ಅಂಡರ್ಗೋ ಪ್ರಿಡಿಟರ್ಮಿನೇಷನ್ ಆಫ್ ದ ಸೆಕ್ಸ್, ಬಟ್ ಇಟ್ ಈಸ್ ಪ್ರಾಹಿಬಿಟೆಡ್. ಏನಾಗುತ್ತೆ, ಇಲ್ಲಿ ಫೀಟಿಸೈಡ್ ಆಗುತ್ತೆ. ಅಂದ್ರೆ ಮಗು ಹುಟ್ಟೋಕ್ಕೂ ಮುಂಚೆನೆ ದ ಕಿಲ್ಲಿಂಗ್ ಆಫ್ ಅನ್ಬೋರ್ನ್ ಗರ್ಲ್ ಚೈಲ್ಡ್ ಇಸ್ ಆಕ್ಚುಲಿ ನೋನ್ ಆಸ್ ಫೀಮೇಲ್ ಫಿಟಿಸೈಡ್. ಫೀಮೇಲ್ ಫಿಟಿಸೈಡ್ ಅಂದ್ರೆ ಏನು, ಮಗು ಹುಟ್ಟೋಕ್ಕೂ ಮುಂಚೆನೆ ಅದು ಫೀಮೇಲ್ ಬೇಬಿ ಅಂತ ಗೊತ್ತಾದ್ರೆ ಏನಾಗುತ್ತೆ, ಅದನ್ನ ಅವರು ಅಲ್ಲಿನೇ ಏನ್ ಮಾಡ್ತಾರೆ, ಅಬಾಲಿಷ್ ಮಾಡ್ತಾರೆ. ಅಂದ್ರೆ ದೇ ಜಸ್ಟ್ ಡಿಸ್ಟ್ರಾಯ್ ಇಟ್. ಸೊ ದಿಸ್ ಸೆಕ್ಸ್ ಸೆಲೆಕ್ಟಿವ್ ಅಬ್ಸಾರ್ಪ್ಷನ್ ಇಸ್ ಆಕ್ಚುಲಿ ಇಲ್ಲೀಗಲ್. ಈ ರೀತಿ ಮಾಡಬಾರ್ದು, ಅದಕ್ಕೇನೆ ಅದನ್ನ ಪ್ರಾಹಿಬಿಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಫೀಮೇಲ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫೀಮೇಲ್ ಸೆಕ್ಸ್ ರೇಷಿಯೋ ಏನಾಗುತ್ತೆ, ಇಟ್ ವಿಲ್ ಗೋ ಡೌನ್ ಅಂಡ್ ಮೇಲ್ ಸೆಕ್ಸ್ ರೇಷಿಯೋ ವಿಲ್ ಇನ್ಕ್ರೀಸ್. ಈ ರೀತಿ ಆಗಬಾರ್ದು. ಸೊ ಏನಾಗಬೇಕು, ಆನ್ ದ ಲ್ಯಾಂಡ್ ಬೋತ್ ದ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ರೇಷಿಯೋ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಎರಡು ಬ್ಯಾಲೆನ್ಸ್ಡ್ ಆಗಿರಬೇಕು. ದಟ್ ಈಸ್ ದ ರೀಸನ್ ಪ್ರಿಡಿಟರ್ಮಿನೇಷನ್ ಆಫ್ ಸೆಕ್ಸ್ ಆಫ್ ದ ಫಿಟಿಸೈಡ್ ಇಸ್ ಪ್ರಾಹಿಬಿಟೆಡ್. ಓಕೆ, ಜನರಲ್ ಆಗಿ ಆನ್ಸರ್ ಬರೀರಿ, ನಾನು ಹೇಳಿರುವಂತ ಆನ್ಸರ್ ನ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಹೌ ಡಸ್ ದ ರೀಪ್ರೊಡಕ್ಷನ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ದ ಸ್ಟೆಬಿಲಿಟಿ ಆಫ್ ಪಾಪ್ಯುಲೇಷನ್ ಇನ್ ಅ ಸ್ಪೀಶೀಸ್ ಅಂತ ಕೇಳ್ತಾ ಇದ್ದಾರೆ. ರೀಪ್ರೊಡಕ್ಷನ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಟು ಕೀಪ್ ದ ಪಾಪ್ಯುಲೇಷನ್ ಸ್ಟೇಬಲ್ ಅಂತ ಕೇಳ್ತಾ ಇದ್ದಾರೆ. ರೀಪ್ರೊಡಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನ್ಯೂ ಇಂಡಿವಿಜುವಲ್ಸ್ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಅಂಡ್ ಇದನ್ನೆಲ್ಲ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದೀನಿ, ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವೆಶನ್ಸ್. ಅರ್ಥ ಆಯ್ತಾ? ರೀಪ್ರೊಡಕ್ಷನ್ ಇಸ್ ದ ಪ್ರೋಸೆಸ್. ಏನಾಗುತ್ತೆ, ಇಲ್ಲಿ ನ್ಯೂ ಇಂಡಿವಿಜುವಲ್ಸ್ ಫಾರ್ಮ್ ಆಗುತ್ತೆ. ಓಕೆ, ನ್ಯೂ ಇಂಡಿವಿಜುವಲ್ಸ್ ಆಫ್ ಸೇಮ್ ಸ್ಪೀಶೀಸ್ ಆರ್ ಫಾರ್ಮ್ ಬೈ ಆಲ್ರೆಡಿ ಎಕ್ಸಿಸ್ಟಿಂಗ್ ಆರ್ಗನಿಸಮ್ಸ್. ಇರುವಂತ ಆರ್ಗನಿಸಮ್ಸ್ ಹೊಸ ಆರ್ಗನಿಸಮ್ಸ್ ನ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ the stability to a population of a species by giving birth to new individuals ಅಂತ ಹೇಳ್ಬೋದು. As a result of it ಏನಾಗುತ್ತೆ, we can see the population stability in the environment. Okay, so reproduction help in providing the stability to a population of species. How? Through reproduction what happened, new individuals are formed. New individuals are formed of the same species by existing organisms ಅಂತ ಹೇಳ್ತೀವಿ. ಇರುವಂತ ಆರ್ಗಾನಿಸಮ್ಸ್ ಇಂದಾನೆ ಹೊಸ ಆರ್ಗನಿಸಮ್ಸ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ನ ಸ್ಟೆಬಿಲಿಟಿನ ನಾವು ಮೇಂಟೈನ್ ಮಾಡಬಹುದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ರೀತಿನಲ್ಲಿ ಇದೇ ಕಾನ್ಸೆಪ್ಟ್ ಅನ್ನ ರೆಪ್ರೆಸೆಂಟ್ ಮಾಡೋದು ಗೊತ್ತಿದ್ರೆ ನೀವು ಹಾಗೂ ರೆಪ್ರೆಸೆಂಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ರೀಪ್ರೊಡಕ್ಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಆರ್ಗಾನಿಸಮ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಸೊ ರೀಪ್ರೊಡಕ್ಷನ್ ಅನ್ನೋದು ಲಿವಿಂಗ್ ಆರ್ಗಾನಿಸಮ್ ನ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಹೇಗೆ ಅಂತ ಹೇಳ್ತಾ ಇದ್ದಾರೆ.
ಹೇಗೆ ನೀವು ಹೇಳ್ಬೋದು ನೋಡಿ, ರೀಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ರೀಪ್ರೊಡಕ್ಷನ್ ಇಟ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಪಾಪ್ಯುಲೇಷನ್. ಇದು ಫಸ್ಟ್ ಪಾಯಿಂಟ್ ಬರೀರಿ. ರೀಪ್ರೊಡಕ್ಷನ್ ಆಗೋದ್ರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ರೀಪ್ರೊಡಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಇದೊಂದು ಪಾಯಿಂಟ್ ಅನ್ನ ನೀವು ಬರಿಬಹುದು. ಇನ್ನೊಂದು ಪಾಯಿಂಟ್ ಏನನ್ನ ಬರಿಬಹುದು ನೀವು ಇಲ್ಲಿ ನೋಡಿ, ರೀಪ್ರೊಡಕ್ಷನ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಇಟ್ ಬ್ರಿಂಗ್ಸ್ ವೇರಿಯೇಷನ್ ಇನ್ ದ ಸ್ಪೀಶೀಸ್. ರೀಪ್ರೊಡ್ಯೂಸ್ ಮಾಡೋದ್ರಿಂದ ಆರ್ಗಾನಿಸಮ್ ಅಲ್ಲಿ ಏನಾಗುತ್ತೆ, ವೇರಿಯೇಷನ್ ಅನ್ನ ನಾವು ನೋಡ್ಬೋದು. ಸೊ ವೇರಿಯೇಷನ್ ಆಫ್ ಸ್ಪೀಶೀಸ್ ಕ್ಯಾನ್ ಆಲ್ಸೋ ಬಿ ಸೀನ್ ಇಫ್ ಅ ಆರ್ಗಾನಿಸಮ್ ಅಂಡರ್ಗೋ ರೀಪ್ರೊಡಕ್ಷನ್ ಪ್ರೋಸೆಸ್. ಸೊ ಇದರಿಂದ ಏನಾಗುತ್ತೆ, ಮೆನಿ ಆರ್ಗಾನಿಸಮ್ಸ್ ಕ್ಯಾನ್ ಆಲ್ಸೋ ಇವಾಲ್ವ್ ವಿತ್ ದ ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ಏನಾಗುತ್ತೆ, ಆರ್ಗಾನಿಸಮ್ ಇವಲ್ಯೂಷನ್ ಅನ್ನ ಕೂಡ ನಾವು ನೋಡಬಹುದು. ಕ್ಲಿಯರ್ ಆಯ್ತಲ್ವಾ ನೋಡಿ, ತುಂಬಾ ಇಂಪಾರ್ಟೆಂಟ್. ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ಲಿ ರಿಪ್ರೊಡ್ಯೂಸ್ ಮಾಡೋದ್ರಿಂದ ಆರ್ಗಾನಿಸಮ್ ನಲ್ಲಿ ವೇರಿಯೇಷನ್ಸ್ ನ ನೋಡಬಹುದು. ಅಂಡ್ ಈ ವೇರಿಯೇಷನ್ಸ್ ಇಂದ ಏನಾಗುತ್ತೆ, ಎವಲ್ಯೂಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಡು ಪ್ಲಾಸ್ಮೋಡಿಯಂ ರೀಪ್ರೊಡ್ಯೂಸ್ ಅಂತ ಕೇಳ್ತಾ ಇದ್ದಾರೆ. ಈಸ್ ದಿಸ್ ಮೆಥಡ್ ಸೆಕ್ಷುವಲ್ ಆರ್ ಎಸೆಕ್ಷುವಲ್? ಹೌ ಡಸ್ ಪ್ಲಾಸ್ಮೋಡಿಯಂ ರೀಪ್ರೊಡ್ಯೂಸ್? ಹೇಗೆ ರೀಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಸ್ಮೋಡಿಯಂ? ದಿ ಪ್ಲಾಸ್ಮೋಡಿಯಂ ರೀಪ್ರೊಡ್ಯೂಸ್ ಥ್ರೂ ಮಲ್ಟಿಪಲ್ ಫಿಷನ್. ಫಿಷನ್ ಅಲ್ಲೇ ಮಲ್ಟಿಪಲ್ ಫಿಷನ್. ಓಕೆನಾ? ಪ್ಲಾಸ್ಮೋಡಿಯಂ ಏನಾಗುತ್ತೆ, ಮಲ್ಟಿಪಲ್ ಫಿಷನ್ ನ ಮುಖಾಂತರ ಇದು ರೀಪ್ರೊಡ್ಯೂಸ್ ಮಾಡುತ್ತೆ ಆರ್ಗಾನಿಸಮ್ ನ. ಈಸ್ ದಿಸ್ ಮೆಥಡ್ ಸೆಕ್ಷುವಲ್ ಎಸೆಕ್ಷುವಲ್? ನಿಮ್ಗೆ ಗೊತ್ತಿದೆ, ಫಿಷನ್ ಅಂತ ಬಂದ್ರೆ ಇಟ್ ಈಸ್ ಎಸೆಕ್ಷುವಲ್, ನಾಟ್ ದ ಸೆಕ್ಷುವಲ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ ಈಸ್, ಹೌ ಡು ಆಕ್ಸಿನ್ಸ್ ಪ್ರಮೋಟ್ ದ ಗ್ರೋತ್ ಆಫ್ ಅ ಟೆಂಡ್ರಿಲ್ ಅರೌಂಡ್ ದ ಸಪೋರ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಆಕ್ಸಿನ್ ಯಾವ ರೀತಿ ಈ ಟೆಂಡ್ರಿಲ್ ಅನ್ನ ಸಪೋರ್ಟ್ ಮಾಡ್ತಾ ಇದೆ ಗ್ರೋ ಆಗೋದಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಈಗ ನೋಡಿ ಟೆಂಡ್ರಿಲ್ ರಿಲೇಟೆಡ್ ಆಗಿ ಪ್ರಿಪರೇಟರಿ ನಲ್ಲೂ ಒಂದು ಕ್ವೆಶನ್ ಅನ್ನ ಕೇಳಿದ್ರು, ತುಂಬಾನೇ ಇಂಪಾರ್ಟೆಂಟ್. ಏನಾಗುತ್ತೆ, ವೆನ್ ಟೆಂಡ್ರಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎನಿ ಸಪೋರ್ಟ್, ಸೇ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಸಪೋರ್ಟ್ ಇದೆ, ಈ ಸಪೋರ್ಟ್ ಇಂದ ಏನಾಗ್ತಾ ಇದೆ, ಒಂದು ಪ್ಲಾಂಟ್ ಈ ರೀತಿ ಡೆವಲಪ್ ಆಗ್ತಾ ಇದೆ. ಸೊ ವೆನ್ ದ ಟೆಂಡ್ರಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಪೋರ್ಟ್ ಏನಾಗುತ್ತೆ, the part of the tendril in contact with the object ಏನಾಗುತ್ತೆ, does not grow much rapidly. ಅಂದ್ರೆ ಯಾವ ಪಾರ್ಟ್ ನೋಡಿ, ಈ ಪಾರ್ಟ್ ಏನಾಗಿದೆ, ಇವಾಗ ಸಪೋರ್ಟ್ ನ ಕಾಂಟ್ಯಾಕ್ಟ್ ಅಲ್ಲಿ ಇದೆ, ಈ ಪಾರ್ಟ್ ಏನಾಗುತ್ತೆ ಫಾಸ್ಟ್ ಆಗಿ ರಾಪಿಡ್ ಗ್ರೋತ್ ನ ತೋರಿಸಲ್ಲ. ಬಟ್ ದ ಪಾರ್ಟ್ ಆಫ್ ದ ಟೆಂಡ್ರಿಲ್ ವಿಚ್ ಇಸ್ ಅವೇ ಫ್ರಮ್ ದ ಸಪೋರ್ಟ್ ಏನಾಗುತ್ತೆ, ರಾಪಿಡ್ ಆಗಿ ಗ್ರೋತ್ ನ ತೋರಿಸುತ್ತೆ. ಇದನ್ನ ಐ ಥಿಂಕ್ ನಿಮ್ಗೆ ಆಕ್ಟಿವಿಟಿ ಬೇಸ್ ಕ್ವಶನ್ ಅಲ್ಲೂ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ವೆರಿ ಕ್ಲಿಯರ್. ಓಕೆನಾ? ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. The part of the tendril which is in contact with the support does not rapidly grow, but the part of the tendril which is away from the contact ಏನಾಗುತ್ತೆ, they show the growth rapidly. So ಇದು ಹೆಂಗ್ ಕಾಸ್ ಆಗುತ್ತೆ? This is caused by the action of auxin hormone. Auxin hormone ಇಂದ ಕಾಸ್ ಆಗುತ್ತೆ. ಯಾಕೆಂದ್ರೆ ಏನಾಗುತ್ತೆ, ಲೆಸ್ ಆಕ್ಸಿನ್ ಅಕರ್ ಆಗ್ತಾ ಇದೆ. ಸಿ, ಲೆಸ್ ಆಕ್ಸಿನ್ ಅಕರ್ಸ್ ಆನ್ ದ ಸೈಡ್ ಆಫ್ ದ ಕಾಂಟ್ಯಾಕ್ಟ್ as compared to the free side of the result ಅಂತ ಹೇಳ್ಬೋದು. ಈ ಆಕ್ಸಿನ್ ಏನಾಗ್ತಾ ಇದೆ, ಕಡಿಮೆ ಸೆಕ್ರೇಟ್ ಆಗ್ತಾ ಇದೆ. ಲೆಸ್ ಆಕ್ಸಿನ್ ಅಕರ್ಸ್ ಎಲ್ಲಿ, ಲೆಸ್ ಆಕ್ಸಿನ್ ಅಕರ್ಸ್ ಆನ್ ದ ಸೈಡ್ ಆಫ್ ದ ಕಾಂಟ್ಯಾಕ್ಟ್. ಎಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ, ಈ ಸಪೋರ್ಟ್ ಅಂದ್ರೆ ಯಾವ ಪಾರ್ಟ್ ಆಫ್ ದ ಪ್ಲಾಂಟ್ ಈ ಒಂದು ಸಪೋರ್ಟ್ ನ ಕಾಂಟ್ಯಾಕ್ಟ್ ಗೆ ಇರುತ್ತೆ, ಇಲ್ಲಿ ಆಕ್ಸಿನ್ ಲೆಸ್ ಸೆಕ್ರೇಟ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಸಿ, ಯಾವ ಪಾರ್ಟ್ ಆಫ್ ದ ಪ್ಲಾಂಟ್, ದ ಪಾರ್ಟ್ ಆಫ್ ದ ಪ್ಲಾಂಟ್ ಇಸ್ ನಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಪೋರ್ಟ್, ಇಲ್ಲಿ ಏನಾಗುತ್ತೆ, ಆಕ್ಸಿನ್ ತುಂಬಾ ಹೆಚ್ಚಾಗಿ ಸೆಕ್ರೇಟ್ ಆಗುತ್ತೆ. ದಿ ಆಕ್ಸಿನ್ ಪ್ರಮೋಟ್ ದ ಗ್ರೋತ್ ಆನ್ ದ ಫ್ರೀ ಸೈಡ್ ಅಂಡ್ ಏನಾಗುತ್ತೆ, ಟೆಂಡ್ರಿಲ್ ಏನಾಗುತ್ತೆ, ಇಟ್ ಕಾಯಿಲ್ಸ್ ಅರೌಂಡ್ ದ ಸಪೋರ್ಟ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಲ್ವಾ? ಐ ರಿಪೀಟ್ ನೋಡಿ, ಲೆಸ್ ಹಾರ್ಮೋನ್ ಏನಾಗುತ್ತೆ ನೋಡಿ, ಲೆಸ್ ಆಕ್ಸಿನ್ ಹಾರ್ಮೋನ್ ಅಕರ್ ಆನ್ ದ ಸೈಡ್ ಆಫ್ ದ ಕಾಂಟ್ಯಾಕ್ಟ್ ಆಸ್ ಕಂಪೇರ್ ಟು ದ ಫ್ರೀ ಸೈಡ್ ಆಫ್ ದ ರಿಸಲ್ಟ್ ಅಂತ ಹೇಳ್ಬೋದು. ಆಸ್ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಆಕ್ಸಿನ್ ಏನಾಗುತ್ತೆ, ಗ್ರೋತ್ ನ ಪ್ರಮೋಟ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ದ ನೆಫ್ರಾನ್ ಅಂಡ್ ಲೇಬಲ್ ದ ಪಾರ್ಟ್. ನೆಫ್ರಾನ್ ಡ್ರಾಯಿಂಗ್ ಅನ್ನ ಕೇಳ್ತಾ ಇದ್ದಾರೆ. ನೆಫ್ರಾನ್ ಡಯಾಗ್ರಾಮ್ ನ ಈ ವರ್ಷ ಕೇಳುವಂತ ಚಾನ್ಸಸ್ ಬಹಳನೇ ಇದೆ ಅಂತ ಅನಿಸ್ತಿದೆ. ಸೊ ಸೇಫರ್ ಸೈಡ್ ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಪ್ರಿಪೇರ್ ಆಗಿ ಹೋಗಿ, ಈ ಒಂದು ಕ್ವೆಶನ್ ಗೆ ಪ್ರಿಪೇರ್ ಆಗಿ ಹೋಗಿ. ನೆಫ್ರಾನ್ ಡ್ರಾಯಿಂಗ್ ನ ಹೇಗ್ ಬರೀತೀರಾ, ಜಸ್ಟ್ ನೋಡಿ ಈ ರೀತಿ ಸಿ ಶೇಪಡ್ ಸ್ಟ್ರಕ್ಚರ್ ನ ನೋಡಿ, ಇದನ್ನ ಬೌಮನ್ಸ್ ಕ್ಯಾಪ್ಸುಲ್ ನ ಬರೀತೀರಾ. ಈ ಬೌಮನ್ಸ್ ಕ್ಯಾಪ್ಸುಲ್ ನ ಬಂದು ಜಸ್ಟ್ ನೋಡಿ ಈ ರೀತಿ ರಿಂಗ್ ಕಾಯಿಲ್ ಮಾಡಿ, ಕಾಯಿಲ್ಡ್ ರಿಂಗ್ ಮಾಡಿ ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡಿ, ಇದು ಟೆಸ್ಟ್ ಟ್ಯೂಬ್ ರೀತಿ ಇರುತ್ತೆ ಅಂತ ನಾನು ಯೂಶಲಿ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ. ನೆಕ್ಸ್ಟ್ ನೋಡಿ ಇದೇ ರಿಂಗ್ ಅನ್ನ ಈ ರೀತಿ ಕಂಟಿನ್ಯೂ ಮಾಡಿ, ಹೀಗೆ ಕಲೆಕ್ಟಿಂಗ್ ಡೆಪ್ತ್ ಗೆ ನೀವೇನ್ ಮಾಡಿ, ಎಕ್ಸ್ಟೆಂಡ್ ಮಾಡಿ. ಓಕೆ, ಕಲೆಕ್ಟಿಂಗ್ ಡೆಪ್ತ್ ಗೆ ಎಕ್ಸ್ಟೆಂಡ್ ಮಾಡಿ. ತುಂಬಾ ಸಿಂಪಲ್ ಡ್ರಾಯಿಂಗ್ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ಏನ್ ಒಂದೇ ಸಮ ಈಗ ಈಸಿಯಾಗಿ ಬರ್ದಿದ್ದೀರಾ, ಇದನ್ನ ನೀವೀಗ ಫಾಲೋ ಮಾಡ್ತಾ ಹೋಗ್ಬೇಕು. ಯು ಜಸ್ಟ್ ಫಾಲೋ ದಿಸ್. ನೋಡಿ ಈ ರೀತಿ ಫಾಲೋ ಮಾಡ್ತಾ ಬನ್ನಿ. ಈ ಡ್ರಾಯಿಂಗ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದೀನಿ ಹೇಗ್ ಬರಿಬೇಕು ಅಂತ. ಹೌ ಟು ಡ್ರಾ ನೆಫ್ರಾನ್ ಡಯಾಗ್ರಾಮ್ ಅಂತ ನನ್ನ ಚಾನಲ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಸೊ ನೋಡಿ ಇದೇ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ, ಈಗ ಇದನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ.
ಈಗ ನೋಡಿ ಎಷ್ಟು ಈಸಿಯಾಗಿ ಬೌಮನ್ಸ್ ಕ್ಯಾಪ್ಸ್ಯೂಲ್ ಆಯ್ತು, PCT ಆಯ್ತು, ಕಲೆಕ್ಟಿಂಗ್ ಡಕ್ಟ್ ಕೂಡ ಬರ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದ್ರೊಳಗಡೆ ನೀವು ಗ್ಲೋಮೆರುಲಸ್ ಅನ್ನ ಬರಿಬೇಕು. ದೇ ಆರ್ ದ ಥಿನ್ನೆಸ್ಟ್ ಬ್ಲಡ್ ಕ್ಯಾಪಿಲರೀಸ್. ಈಗ ಏನ್ ಮಾಡ್ತೀರಾ, ರೀನಲ್ ಆರ್ಟರಿನ ಎಕ್ಸ್ಟೆಂಡ್ ಮಾಡಬೇಕು. ರೀನಲ್ ಆರ್ಟರಿನ ಈ ರೀತಿ ಎಕ್ಸ್ಟೆಂಡ್ ಮಾಡಿ, ಈ ರೀನಲ್ ಆರ್ಟರಿ ಏನಾಗುತ್ತೆ, ಈ ರೀತಿ ನೋಡಿ ಕಾಯಿಲ್ಡ್ ಟ್ಯೂಬ್ ಒಳಗಡೆ ಹೋಗುತ್ತೆ. ಓಕೆನಾ, ಈ ರೀತಿ ಕಾಯಿಲ್ಡ್ ಟ್ಯೂಬ್ ಒಳಗಡೆ ಹೋಗಿ ಏನಾಗುತ್ತೆ, ಇಟ್ ವಿಲ್ ಕಮ್ ಟು ದಿಸ್ ರೀಜನ್. ನೋಡಿ ಇದನ್ನೆಲ್ಲ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈಗ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೋದ್ರಿಂದ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ದಯವಿಟ್ಟು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ನೋಡಿ ನೆಫ್ರಾನ್ ಬರೆಯೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ಹೌ ಈಸ್ ಸ್ಮಾಲ್ ಇಂಟೆಸ್ಟೈನ್ ಡಿಸೈನ್ ಟು ಅಬ್ಸಾರ್ಬ್ ದ ಡೈಜೆಸ್ಟೆಡ್ ಫುಡ್ ಅಂತ ಕೇಳ್ತಾ ಇದ್ದಾರೆ. ಹೌ ಇಸ್ ಸ್ಮಾಲ್ ಇಂಟೆಸ್ಟೈನ್ ಡಿಸೈನ್ ಟು ಅಬ್ಸಾರ್ಬ್ ದ ಡೈಜೆಸ್ಟೆಡ್ ಫುಡ್? ದಿ ಸ್ಮಾಲ್ ಇಂಟೆಸ್ಟೈನ್ ಇಸ್ ಡಿಸೈನ್ಡ್ ಇನ್ ಸಚ್ ಅ ವೇ, ಏನಾಗುತ್ತೆ, ದೇರ್ ಈಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಪ್ರೆಸೆಂಟ್ ಇನ್ಸೈಡ್ ದ ಸ್ಮಾಲ್ ಇಂಟೆಸ್ಟೈನ್ and those finger like projections are called as villi. ಅದನ್ನ villi ಅಂತ ಹೇಳಿ ಕರಿತೀವಿ. ಈ villi ಏನ್ ಮಾಡುತ್ತೆ, it help in increasing the surface area of small intestine. villi ಏನ್ ಮಾಡುತ್ತೆ, it help in increasing the surface area. surface area ನ increase ಮಾಡುತ್ತೆ. and also this villi help in absorbing the digested food. digested food ಅನ್ನ absorb ಮಾಡಕ್ಕೆ help ಮಾಡುತ್ತೆ. it increases the surface area and also it increases the digestion of that is absorption of digested food ಅಂತ ಹೇಳ್ತೀವಿ. So next, what are the functions of liver? liver ಏನ್ ಮಾಡುತ್ತೆ, liver secretes the ಏನಾಗುತ್ತೆ, liver secretes the bile juice. ನೆನ್ಪಿಟ್ಕೊಳ್ಳಿ, liver secretes the bile juice. So ಇದು ಏನ್ ಮಾಡುತ್ತೆ, bile juice. bile juice it help in the emulsification of fats. ಇದನ್ನ ಸಾಕಷ್ಟು ಬಾರಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. bile juice ಏನ್ ಮಾಡುತ್ತೆ, it help in the emulsification of fats. ಅಂದ್ರೆ breaking up of large fat globules into smaller fat globules ಅಂತ ಹೇಳ್ತೀವಿ. ಒಂದ್ ವೇಳೆ ಇದನ್ನ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಆಪ್ಷನಲ್ ಕ್ವಶನ್ ನ ಆನ್ಸರ್ ಮಾಡಿ. ವೆರಿ ಇಂಪಾರ್ಟೆಂಟ್, ಇದು ನಿಮ್ಗೆ ಲೈಫ್ ಪ್ರೋಸೆಸಸ್ ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಕ್ವೆಶನ್. ಏನಾಗುತ್ತೆ, ಸಿ ವಾಟರ್ ಅಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ದ ಪ್ಲಾಂಟ್ ಥ್ರೂ ದ ವ್ಯಾಸ್ಕ್ಯುಲರ್ ಟಿಶ್ಯೂ, ಎಸ್ಪೆಷಲಿ ಥ್ರೂ ದ xylem. ಓಕೆ, ಸೊ xylem is responsible for transporting the water and also the minerals in the plants. So ಏನಾಗುತ್ತೆ, in plants transpiration creates a suction force or it creates a suction pressure ಅಂತ ಹೇಳ್ತೀವಿ. As a result of it ಏನಾಗುತ್ತೆ, so water is forced inside the xylem. water ಏನಾಗುತ್ತೆ, xylem ನ ಒಳಗಡೆ ಎಂಟರ್ ಆಗುತ್ತೆ through the roots. ಇಲ್ಲಿ ಏನಾಗುತ್ತೆ, it leads the steady movement of water from the roots of the xylem to different parts of the plant body ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಈ ಆನ್ಸರ್ ನಾನು ಕೊಟ್ಟಿದ್ದೀನಿ, ನಿಮ್ಗೂ ಕೂಡ ಸ್ಕೂಲಲ್ಲಿ ಬರ್ಸಿರ್ತಾರೆ, ಬರಿಬೇಕಾಗತ್ತೆ. ಮೇನ್ ಆಗಿ ಬರಿಬೇಕು, ವಾಟರ್ ಅಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಪ್ಲಾಂಟ್ಸ್ ವಿತ್ ದ ಹೆಲ್ಪ್ ಆಫ್ xylem ಅಂತ ಬರಿಬೇಕು. ಲೇಟರ್ ಏನಾಗುತ್ತೆ, ಇದರಿಂದ ಟ್ರಾನ್ಸ್ಪಿರೇಷನ್ ಏನು ಕ್ರಿಯೇಟ್ ಆಗುತ್ತೆ. ಟ್ರಾನ್ಸ್ಪಿರೇಷನ್ ಏನಾಗುತ್ತೆ, ಸಕ್ಷನ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ಸೆಲ್ಸ್ ಗೆ ಏನಾಗುತ್ತೆ, ವಾಟರ್ ರೀಚ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ? ಸೊ ದಿಸ್ ಲೀಡ್ಸ್ ಟು ಎ ಸ್ಟಡಿ ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ರೂಟ್ಸ್ ಆಫ್ ದ xylem ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ಯಾನ್ಕ್ರಿಯಾಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ಡಸ್ ದ ಪ್ಯಾನ್ಕ್ರಿಯಾಸ್ ಹೆಲ್ಪ್? ಹೇಗೆ ಪ್ಯಾನ್ಕ್ರಿಯಾಸ್ ಹೆಲ್ಪ್ ಮಾಡುತ್ತೆ? ದಿ ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಏನ್ ಮಾಡುತ್ತೆ, ಪ್ಯಾನ್ಕ್ರಿಯಾಸ್ ರಿಲೀಸಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಅಂಡ್ ದೀಸ್ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿದೆ. ಸೊ ಟ್ರಿಪ್ಸಿನ್ ಅಂಡ್ ಆಲ್ಸೋ ದ ಲಿಪೇಸ್. ಟ್ರಿಪ್ಸಿನ್ ಮತ್ತೆ ಲಿಪೇಸ್ ಎರಡು ಕೂಡ ಪ್ಯಾನ್ಕ್ರಿಯಾಟಿಕ್ ಎನ್ಸೈಮ್ಸ್. ಸೊ ಟ್ರಿಪ್ಸಿನ್ ಏನ್ ಮಾಡುತ್ತೆ, ಟ್ರಿಪ್ಸಿನ್ ಪೆಪ್ಸಿನ್ ಒಂದೇ ಫಂಕ್ಷನ್ ಹೇಳಿದೀನಿ, ಹೆಲ್ಪ್ ಇನ್ ಬ್ರೇಕಿಂಗ್ ಡೌನ್ ದ ಪ್ರೋಟೀನ್. ಹಾಗೆ ಲಿಪೇಸ್ ಏನ್ ಮಾಡುತ್ತೆ, ಲಿಪೇಸ್ ಬೈಲ್ ಜ್ಯೂಸ್ ಸೇಮ್ ಫಂಕ್ಷನ್ ಮಾಡುತ್ತೆ. ಏನ್ ಮಾಡುತ್ತೆ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಮಾಡುತ್ತೆ. ಅಂದ್ರೆ ಬ್ರೇಕಿಂಗ್ ಅಪ್ ಆಫ್ ಲಾರ್ಜ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಇಂಟು ಸ್ಮಾಲರ್ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ನೋಡಿ, ಎರಡರಲ್ಲಿ ಯಾವ್ದನ್ ಬೇಕಾದ್ರೂ ಅಟೆಂಡ್ ಮಾಡಿ. ಸೊ ಎರಡರಲ್ಲಿ ಒಂದು ಕ್ವಶನ್ ಅನ್ನ ಅಟೆಂಡ್ ಮಾಡಿ, ಎರಡನ್ನೂ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಕ್ಲಿಯರ್ ಆಯ್ತಲ್ವಾ? ಸೊ ಲಾಸ್ಟ್ ಕ್ವೆಶನ್ ನೋಡಿ ಏನ್ ಕೊಟ್ಟಿದ್ದಾರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೋನೋ ಹೈಬ್ರಿಡ್ ಅಂಡ್ ದ ಡೈ ಹೈಬ್ರಿಡ್ ಕ್ರಾಸ್ ಅಂತ ಕೇಳಿದ್ದಾರೆ. ಸೊ ಮೋನೋ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು? ಮೋನೋ ಹೈಬ್ರಿಡ್ ಕ್ರಾಸ್ ಇಸ್ ಡಿಫೈನ್ಡ್ ಆಸ್ ದ ಕ್ರಾಸ್ that is happening in the F1 generation of the offspring of the parents with only one trait ಅಂತ ಹೇಳ್ಬೋದು. ಅಂದ್ರೆ ಮೋನೋ ಹೈಬ್ರಿಡ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಏನಾಗಿರುತ್ತೆ, ದೇ ಹ್ಯಾವ್ ಓನ್ಲಿ ಒನ್ ಟ್ರೇಟ್. ಒನ್ ಟ್ರೇಟ್, ಇದು ಟಾಲ್ ಅಂದ್ರೆ ಟಾಲ್ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಓಕೆ, ರೌಂಡ್ ಆಗಿರ್ಬೋದು, ರಿಂಕಲ್ ಆಗಿರ್ಬೋದು, ಯಾವುದೋ ಒಂದು ಟ್ರೇಟ್ ನ ಮಧ್ಯೆ ಆಗುವಂತ ಕ್ರಾಸ್ ಅನ್ನ ಮೋನೋ ಹೈಬ್ರಿಡ್ ಅಂತ ಹೇಳ್ತೀವಿ. ಡೈ ಹೈಬ್ರಿಡ್ ಅಂತಂದ್ರೆ ಏನು? ಸೊ ಇಟ್ ಇಸ್ ದ ಕ್ರಾಸ್ ಅಗೇನ್ ವಿಚ್ ಹ್ಯಾಪನ್ಸ್ ಬಿಟ್ವೀನ್ ದ offsprings of the different traits. ಅಂದ್ರೆ parents of different traits, not offspring, parents of different traits ಅಂತ ಹೇಳ್ಬೋದು. ಅಂದ್ರೆ ಇಬ್ರು ಪೇರೆಂಟ್ಸ್ ಇರ್ತಾರೆ, ಇಬ್ರು ಪೇರೆಂಟ್ಸ್ ಮಧ್ಯೆ ಏನಿರುತ್ತೆ, ಟೂ ಡಿಫ್ರೆಂಟ್ ಟ್ರೇಟ್ಸ್ ಇರುತ್ತೆ. ಈಗ ರೌಂಡ್ ಯೆಲ್ಲೋ ಅನ್ನೋದು
ಟೂ ಡಿಫ್ರೆಂಟ್ ಟ್ರೇಟ್. ರೌಂಡ್ ಅನ್ನೋದು ಶೇಪ್ ಆಗಿದೆ, ಯೆಲ್ಲೋ ಅನ್ನೋದು ಕಲರ್ ಆಗಿದೆ. ಹಾಗೆ ರಿಂಕಲ್ಡ್ ಗ್ರೀನ್ ನೋಡಿ, ರೌಂಡ್ ಅಂಡ್ ರಿಂಕಲ್ಡ್ ಅನ್ನೋದು ಇಲ್ಲಿ ಶೇಪ್, ಯೆಲ್ಲೋ ಅಂಡ್ ಗ್ರೀನ್ ಅನ್ನೋದು ಕಲರ್. ಓಕೆ, ಸೊ ಇಟ್ ಈಸ್ ದ ಕ್ರಾಸ್ ವಿಚ್ ಹ್ಯಾಪನ್ ಬಿಟ್ವೀನ್ ದ ಟೂ ಪೇರೆಂಟ್ಸ್ ವಿತ್ ದ ಟೂ ಡಿಫ್ರೆಂಟ್ ಟ್ರೇಟ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ದಿಸ್ ಇಸ್ ಡನ್. ನೆಕ್ಸ್ಟ್ ನೋಡಿ, ಲಿಸ್ಟ್ ಎನಿ 4 ಮೇನ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಟು ಗಿವ್ ರೈಸ್ ಟು ನ್ಯೂ ಸ್ಪೀಷಸ್ ಅಂತ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಸ್ಪೀಸಿಯೇಷನ್ ಹೇಗಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ರೀತಿನೇ ಆಗುತ್ತೆ. ಅಪ್ಲಿಕೇಶನ್ ಕ್ವಶನ್ ಮಾಡುವಾಗ ಇದನ್ನ ಹೇಳಿದೀನಿ. ಸೊ ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಮ್ಯೂಟೇಷನ್ ಆಗಿರ್ಬೋದು, ಮೈಗ್ರೇಷನ್ ಆಗಿರ್ಬೋದು, ಇದೆಲ್ಲದ್ರಿಂದ ಏನಾಗುತ್ತೆ, ನ್ಯೂ ಸ್ಪೀಷೀಸ್ ಫಾರ್ಮ್ ಆಗುತ್ತೆ. 4 ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು ಇದಕ್ಕೆ. ವೈ ನೋ ಟು ಇಂಡಿವಿಜುವಲ್ಸ್ ಆರ್ ಅಬ್ಸಲ್ಯೂಟ್ಲಿ ಅಲೈಕ್ ಇನ್ ಎ ಪಾಪ್ಯುಲೇಷನ್? ಓಕೆ, ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವುದೇ 2 ಆರ್ಗನಿಸಮ್ ಕಂಪ್ಲೀಟ್ ಆಗಿ ಸೇಮ್ ಆಗಿರಲ್ಲ. ಅಲೈಕ್ ಅಂದ್ರೆ ಸೇಮ್, ಕಂಪ್ಲೀಟ್ಲಿ ಸೇಮ್ ಆಗಿರಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಯಾಕೆ ಅಂದ್ರೆ ಡ್ಯೂ ಟು ದ ವೇರಿಯೇಷನ್ ದಟ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ DNA ಕಾಪಿಂಗ್. DNA ಕಾಪಿ ಆಗ್ಬೇಕಾದ್ರೆ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ DNA ಕಾಪಿ ಆಗ್ಬೇಕಾದ್ರೆ ಎಕ್ಸಾಕ್ಟ್ಲಿ ಕಾಪಿ ಆಗಲ್ಲ. ಅದರಿಂದ ಏನಾಗುತ್ತೆ, ನೋ ಟು ಇಂಡಿವಿಜುವಲ್ಸ್ ಆರ್ ಅಬ್ಸಲ್ಯೂಟ್ಲಿ ಅಲೈಕ್ ಇನ್ ಎ ಪಾಪ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಡ್ಯೂ ಟು ವೇರಿಯೇಷನ್ ಟೇಕಿಂಗ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ DNA ಕಾಪಿಯಿಂಗ್, ನೋ ಟು ಇಂಡಿವಿಜುವಲ್ಸ್ ಆರ್ ಅಬ್ಸಲ್ಯೂಟ್ಲಿ ಅಲೈಕ್ ಅಂತ ಹೇಳ್ತೀವಿ. ಐ ಹೋಪ್ ಈ ಪೇಪರ್ ನಾನು ಏನ್ ಸಾಲ್ವ್ ಮಾಡಿದೀನಿ ನಿಮ್ಗೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ ಅನ್ಕೋತೀನಿ. ಎಷ್ಟು ಕಾನ್ಸೆಪ್ಟ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ, ಯಾವ ಕಾನ್ಸೆಪ್ಟ್ ಇನ್ನೂ ನನಗೆ ಗೊತ್ತಿಲ್ಲ, ಇಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಬಹುದು. ಯಾವ ಕಾನ್ಸೆಪ್ಟ್ಗೆ ಆನ್ಸರ್ ಗೊತ್ತಿಲ್ಲ ಆ ಕಾನ್ಸೆಪ್ಟ್ ನ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಮತ್ತೊಂದು ಹೊಸ ಕಾನ್ಸೆಪ್ಟ್ ನ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ದಿಸ್ channel and listening to all the concepts which I am teaching to you for your examination preparation.